ನಮಸ್ಕಾರ. ಹಿರಿಯ ಕವಿಗಳಾದ ಚಿಂತಾಮಣಿ ಕೂಡ್ಲಿಕೆರೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿಯ ಕೂಡ್ಲಿಕೆರೆಯವರು, ಚಿಂತಾಮಣಿಯವರು ಇದುವರೆಗೆ 7 ಬರಲಿರುವ ಒಂದು ಸಂಕಲನವೂ ಸೇರಿದಂತೆ 7 ಕವನ ಸಂಕಲನಗಳನ್ನು, 2 ಕಥಾ ಸಂಕಲನ ಮತ್ತು 2 ಪ್ರಬಂಧ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಈ ಜಗತ್ತುನಿಂದ ಆರಂಭವಾದವರ ಕಾವ್ಯಯಾನ ಭೂಮಧ್ಯ ರೇಖೆ, ಗೋವಿನ ಹೆಜ್ಜೆ, ತಲೆಮಾರಿನ ಕೊನೆಯ ಕೊಂಡಿ, ಉಪ್ಪಿನ ಗೊಂಬೆ, ನೀರ ಹೆಜ್ಜೆ ಅನ್ನುವ 6 ಸಂಕಲನಗಳನ್ನು ಅವರಿಗೆ ಪ್ರಕಟಿಸಿದ್ದಾರೆ. ಈಗ ಕಾಂತಾವರದ ಕನ್ನಡ ಸಂಘ ನೀಡುವ ಮುದ್ದಣ್ಣ ಕಾವ್ಯ ಪ್ರಶಸ್ತಿ ಪಡೆದಿರುವ ಮೈ ಮರೆತು ಕುಣಿವೆ ಕವನ ಸಂಕಲನ ಪ್ರಕಟವಾಗಲಿದೆ, ಬಿಡುಗಡೆ ಆಗಲಿಕ್ಕಿದೆ. ಇದಲ್ಲದೆ ಬಬ್ರು ವಾಹನ ಎಂಬ ಇರುವೆ ಮತ್ತು ಮಾಯಾವಿ ಅಂಗಿ ಅನ್ನುವ 2 ಕಥಾ ಸಂಕಲನಗಳನ್ನು ಕೂಡ ಕೂಡ್ಲಿಕೆರೆಯವರು ಪ್ರಕಟ ಮಾಡಿದ್ದಾರೆ. ಮೊದಲ ಮನೆಯ ಮೆಟ್ಟಿಲು ಮತ್ತು ಟಪಾಲು ಬಸ್ಸು ಅನ್ನುವ 2 ಕಥಾ ಪ್ರಬಂಧ ಸಂಕಲನಗಳನ್ನು ಕೂಡ ಅವರು ಪ್ರಕಟಿಸಿದ್ದಾರೆ. ಒಂದು ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪುಸ್ತಕ ಕೂಡ ಪ್ರಕಟಿಸಿದ್ದಾರೆ, ಸಿಂಡ್ರೆಲ್ಲಾ ಅಂಬ್ರೆಲಾ ಅನ್ನೋ ಪುಸ್ತಕ. ಸರ್, ಕಳೆದ ಧಾರವಾಡದಲ್ಲಿ MSc ಓದುತ್ತಿದ್ದ ಸಂದರ್ಭದಲ್ಲಿ ಕೆಲಸಕ್ಕೆ ಸೇರಿ BSNLನಲ್ಲಿ ಇದ್ದು ನಿವೃತ್ತರಾಗಿ ಕಳೆದ 3.5 ದಶಕಗಳ ಕಾವ್ಯಯಾನ ಮತ್ತು ಬದುಕಿನ ಸಂಬಂಧಪಟ್ಟ ಒಂದು ಮಾತುಕತೆಯನ್ನು ಅವ್ರ ಜೊತೆ ನಡೆಸಲಿದ್ದೇನೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಸರ್, ನಮಸ್ಕಾರ. ನಮಸ್ಕಾರ. ಸರ್, ಈಗ ಕಾವ್ಯಯಾನ, ನಿಮ್ಮ ಕಾವ್ಯಯಾನದ ಬಗ್ಗೆ ಮಾತಾಡೋದಾದರೆ, ಈ ಜಗತ್ತಿನಿಂದ ಆರಂಭವಾದ ಕಾವ್ಯಯಾನ ಕಳೆದ 3.5 ದಶಕಗಳ ನಂತರ ಹಿಂತಿರುಗಿ ನೋಡಿದಾಗ 7 ಸಂಕಲನಗಳನ್ನ ಪ್ರಕಟಿಸಿದ್ದೀರಿ. ಯಾಕೆ 7 ಸಂಕಲನ ಪ್ರಕಟಿಸಿದ್ದು, 3.5 ದಶಕ ಅನ್ನೋದನ್ನು ಒತ್ತು ಕೊಟ್ಟು ಮತ್ತೆ ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಸಾಮಾನ್ಯವಾಗಿ ಕವಿತೆ ಅನ್ನೋದು 1 ಅಥವಾ 2 ಸಂಕಲನದಲ್ಲಿ ಖಾಲಿ ಮಾಡ್ತಾರೆ ಜನ, ಕವಿತೆ ಬರೆಯೋದನ್ನು. ಮತ್ತೆ ಸಂಕಲನಗಳನ್ನ ಪ್ರಕಟಿಸುವುದು ಕವಿತೆಯ ಬಗೆಗಿನ ಅರ್ಜು ತೀವ್ರತೆ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಮತ್ತು ಕವಿತೆಯ ಬಗೆಗಿನ ಅಷ್ಟೊಂದು ಪ್ರೀತಿ, ಕಾಳಜಿ, ಒಡನಾಟ, ಅಷ್ಟು ದೂರ ಆ ಕಾವ್ಯದ ಜೊತೆಗಿನ ಯಾನ ಇದೆಯಲ್ಲ, ಅದು ನಿಮ್ಮ 2 ಪ್ರಶ್ನೆ ನನಗೆ ಇರೋದು. ಒಂದು, ಅದನ್ನು ತಿರುಗಿ ನೋಡಿದಾಗ ಹೇಗೆ ಅನ್ನಿಸ್ತದೆ, ನಿಮ್ಮ ಕಾವ್ಯಯಾನದ ಬಗ್ಗೆ ಒಂದು ಹಿನ್ನೋಟ ಅಂತ ಮಾತಾಡಬಹುದಾ ಅಂತ. ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಇತ್ತೀಚೆಗೆ ನಾನು ನನ್ನ ಎಲ್ಲ ಹಳೆಯ ಕವನ ಸಂಗ್ರಹಗಳನ್ನು ಇಟ್ಕೊಂಡು ಆಯ್ದ ಕವಿತೆಗಳ ಒಂದು ಸಂಗ್ರಹ ಸಿದ್ಧ ಮಾಡ್ಕೊಳ್ತಾ ಇದ್ದೆ. ಆ ಸಮಯದಲ್ಲಿ ನೀವು ಹೇಳಿದ ಹಾಗೆ ಕಳೆದ ಈ 3.5 ಅಥವಾ 4 ದಶಕಗಳ, ಏಕೆಂದರೆ ಮೊದಲ ಸಂಕಲನ ಪ್ರಕಟವಾಗುವಾಗ ನಿಮ್ಗೆ ಗೊತ್ತಿದೆ, ಅನೇಕ ಸಲ ತುಂಬ ತಡ ಆಗಿರ್ತದೆ. ಅದಕ್ಕೂ ಹಿಂದೆ ನಾವು ಅನೇಕ ವರ್ಷಗಳಿಂದ ಬರೀತಾ ಬಂದಿರ್ತೇವೆ. ನಿಮಗೆ ಒಂದು ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ. ನನ್ನ ಮೊದಲ ಸಂಕಲನದಲ್ಲಿರೋ ಒಂದು ಕವಿತೆಯನ್ನು ನಾನು ನನ್ನ 9ನೇ ತರಗತಿಯಲ್ಲಿ ಬರೆದಿದ್ದೆ. ಅದನ್ನೇನಾದ್ರು ತಗೊಂಡ್ರೆ ಈ ಕಾವ್ಯದ ಈ ದಶಕದ ಅವಧಿ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ನಾನು ಎಲ್ಲೋ ಕ್ರಿಸ್ತಪೂರ್ವದವನು ಅನ್ನೋ ಥರ ಕಾಣಿಸುವ ಸಾಧ್ಯತೆ ಇರಲಿ. ಅಂತೂ ಗಂಭೀರವಾಗಿ ಒಂದು ಕಳೆದ 35-40 ವರ್ಷಗಳಲ್ಲಿ ಏನು ಕವಿತೆಗಳನ್ನು ಬರ್ಕೊಂಡು ಬಂದೆ, ಒಂದು ಅದನ್ನು ಯಾರಾದರೂ ಯಾಕೆ ಬರ್ಕೊಂಬಂದೆ ಅಂದರೆ, ನನ್ನಂಥವನಿಗೆ ಮೊದಲು ಹುಟ್ಟುವ ಪ್ರಶ್ನೆ ಅಂದರೆ, ಅರೆ ನಾನು ಇನ್ನೇನು ಮಾಡ್ಬೋದಾಗಿತ್ತು ಅಂತೇಳಿ. ಯಾಕೆಂದರೆ ಇವತ್ತಿಗೂ ಬಹಳ ಪ್ರಾಮಾಣಿಕವಾಗಿ ಅನಿಸುವ ಮಾತಂದರೆ, ನನ್ನ ಹತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಅಂತ. ನಾನು ಕವಿತೆ ಬರಿಬೇಕು, ಕಥೆ ಬರಿಬೇಕು, ಇದು ಸಾಧ್ಯ. ಮತ್ತು ನಾನು ಯಾವ ವೃತ್ತಿಯಲ್ಲಿ ಇದ್ದೆ, ಏನನ್ನು ಓದ್ಕೊಂಡೆ, ವಿಜ್ಞಾನ ಓದ್ಕೊಂಡ್ರೆ ಜಾಬ್ ಸಿಗಲಿಕ್ಕೆ ಸುಲಭ ಆಗ್ತದೆ, ಅಂಕ ಹೆಚ್ಚು ತೊಗೊಂಡ್ರೆ ಜಾಬ್ ಸಿಗಲಿಕ್ಕೆ ಸುಲಭ ಆಗ್ತದೆ, ಜಾಬ್ ಯಾಕೆ ಬೇಕು ಅಂತಂದರೆ ನಾಳೆ ಸಂಸಾರಕ್ಕೆ ಹಣ ಬೇಕಾಗ್ತದೆ. ಇಂಥ ಅನೇಕ ಭೌತಿಕ ಅನುಕೂಲಗಳಿಗಾಗಿ, ಕಾರಣಗಳಿಗಾಗಿ ಇವನ್ನೆಲ್ಲ ಮಾಡಿಕೊಳ್ಳುತ್ತಲೇ ನನಗೆ ಇದ್ದ ಮತ್ತು ಇರುವ
ಆಸೆ ಅಂತಂದರೆ ನಾನು ಬರೆಯಬೇಕು. ಈ ಬರೆಯುವುದು ಅನ್ನೋದು ಅಷ್ಟು ಅದು ಅಂತರಂಗಕ್ಕೆ ಸಮೀಪಿಸಿದ ಮತ್ತು ಸಂಬಂಧಿಸಿದ ಸಂಗತಿಯಾದದ್ದರಿಂದ ಮೊದಲೇ ಹೇಳಿದ ಹಾಗೆ ಅದಲ್ಲದೆ ಹೋದರೆ ನಾನು ಇನ್ನೇನು ಆಗ್ತಾ ಇದ್ದೆ, ಏನು ಮಾಡ್ಬೋದಾಗಿತ್ತು ಅಂತಂದರೆ ಇನ್ನೇನು ಸಾಧ್ಯತೆಯೂ ನನಗಿಲ್ಲ. ಹಾಗಾದರೆ ಕವಿತೆ ಅನ್ನೋದು ಏನು ಅಂತ ಕೇಳಿದರೆ ಅದು ತಿರ್ಗಾ ಅಂತರಂಗದ ಒಂದು ಅಭಿವ್ಯಕ್ತಿ ಅಂತ ನಾವು ಹೇಳುವಾಗ ಕೂಡ ಈ ಅಂತರಂಗ ಅನ್ನೋದು ಏನೋ ಒಂದು ಅಮೂರ್ತವಾದದ್ದು, ಅದು ಯಾವತ್ತೂ ನಮ್ಮ ಕೈಗೆ ಸಿಗಲಾರದೆ ಹೋದಂಥದ್ದು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಅದೊಂದು ಬಗೆಯ ಸಹಜವಾದಂಥ ಪ್ರವೃತ್ತಿ. ಒಬ್ಬನಿಗೆ ಕ್ರಿಕೆಟ್ ಆಡಬೇಕಂತ ಅನ್ನಿಸ್ತದೆ, ಇನ್ನೊಬ್ಬರಿಗೆ ಸಂಗೀತ ಬೇಕು ಅನ್ನಿಸ್ತದೆ, ಅಥವಾ ನಾನು ಚಿಟ್ಟಾಣಿಯವರ ಯಕ್ಷಗಾನದ ಕುರಿತಾದಂಥ ಒಂದು ಅವರ ಆತ್ಮಚರಿತ್ರೆಯನ್ನು ನಮ್ಮ ಹಿರಿಯ ಗೆಳೆಯರೊಬ್ಬರು ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಒಂದು 5-6ನೇ ಕ್ಲಾಸ್ನ ಹುಡುಗ ನಮ್ಮ ಉತ್ತರ ಕನ್ನಡದ ಹೊನ್ನಾವರದ ಹತ್ತಿರದ ಹಳ್ಳಿ ಚಿಟ್ಟಾಣಿ ಅನ್ನೋದೇ ಅವರ ಊರು. ಹೌದು. ಅಡಕೆ ಮರಗಳ ನಡುವೆ ಅವರೇ ಒಂದು ಸ್ಟೇಜನ್ನು ಕಲ್ಪನೆ ಮಾಡಿಕೊಂಡು ತಾನು ಕುಣಿತಾ ಇದ್ದೆ ಅಂತ ಹೇಳ್ತಾರೆ. ಅವರ ಮಾಸ್ತರು ಶಾಲೆಯಲ್ಲಿ ಕೇಳ್ತಾರೆ, ಏನು ಎಲ್ಲಿ ಹೋಗ್ತೀಯೋ ನೀನು, ಏನು ಸಮಾಚಾರ ನಿಂದು, ಏನು ತೋಟದಲ್ಲಿ ಅಡಕೆ ಮರಗಳ ನಡುವೆ ಕುಣಿತಾ ಇರ್ತೀಯಂತೆ ನೀನು ಕೇಳಿದ್ರೆ, ಹೌದರ ಮಾಸ್ತರೇ, ನನಗೆ ಕುಣಿಬೇಕು ಅಂತ ಕಾಣಿಸ್ತದೆ ಅಂತ ಹೇಳ್ತಾರೆ. ಈ ಕುಣಿಬೇಕು ಅಂತ ಕಾಣಿಸ್ತಾ ಇದೆ ಅಂತ, ಇದು ಒಳಗಿನಿಂದ ಹುಟ್ಟಿದಂಥ ಒಂದು ಹುಚ್ಚು. ಇದು ಹುಚ್ಚು ಅಂತಂದರೆ ನಾನೇನು ನೆಗೆಟಿವ್ ಆದಂಥ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಅದೊಂದು ಹೌದು ಹೌದು ಹೌದು. ಚಟಾಣಿಯವರು ರಂಗದ ಮೇಲೆ ತಿರುಗ್ತಾ ಇದ್ರೆ ಹೌದು ಚಕ್ರ ತಿರುಗಿದ ಹಾಗೆ ಇರ್ತಿತ್ತು. ಚಕ್ರ ತಿರುಗಿದ ಹಾಗೆ ಇರ್ತಾ ಇತ್ತು. ಒಂದು ನೋಡಿರೋದ್ರಿಂದ ನಿಜಕ್ಕೂ ಅಂದರೆ ಹೇಗೆ ನಾವು ಅಡಿಗರನ್ನ ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಅಂತ ಹೇಳ್ತೇವೆ, ಚಿಟ್ಟಾಣಿಯವರು ಅವರ ಯಕ್ಷ ರಾತ್ರಿಗಳಲ್ಲಿ ಅಂಥದ್ದೊಂದು ಇಡೀ ಜನಾಂಗವನ್ನು ಪ್ರಭಾವಿಸಿದಂಥ ಒಂದು ವ್ಯಕ್ತಿತ್ವ. ಚಿಟ್ಟಾಣಿಯವರಿಗೆ ಯಕ್ಷಗಾನ ಹೇಗೆ ತನ್ನ ಒಂದು ಅಂತರಂಗದ ತುಡಿತವನ್ನು ತೆರೆಯುವ ಮಾರ್ಗವನ್ನು ತೋರಿಸ್ಕೊಡ್ತು, ಅಥವಾ ಭೀಮಸೇನ್ ಜೋಶಿಯವರಿಗೆ ಸಂಗೀತ ಯಾವ ಕೆಲಸವನ್ನು ಮಾಡುತ್ತೋ ಅಷ್ಟು ಅನಿವಾರ್ಯ, ಅಷ್ಟು ನನ್ನ ಒಳಗಿನ ತಹತಹಗಳನ್ನು ಹೇಳುವಂಥ ಮಾಧ್ಯಮವಾಗಿ ನನಗೆ ಕವಿತೆ ಅಲ್ಲಿಂದಿಲ್ಲಿಗೂ ಸಾಗಿ ಬಂದಿದೆ ಅಂತೇಳಿ ನನಗೆ ಅನ್ನಿಸ್ತು, ಓದುವಾಗ ಅನ್ನಿಸ್ತು. ಮತ್ತು ಒಂದನ್ನು ಹೇಳ್ಬೋದು, ಈ ಕವಿತೆಗಳು ಕೊನೆಗೂ ಹೇಗೆ ಅನ್ನೋದು ಅದು ಅನೇಕ ಸಂಗತಿಗಳಿಗೆ ಮೌಲ್ಯಮಾಪನಕ್ಕೆ ಒಳಪಡುವಂಥ ಸಂಗತಿ. ನನ್ನ ಕಡೆಯಿಂದ ಹೇಳೋ ಸಂಗತಿ ಏನಂತಂದರೆ, ನಾನು ಎಲ್ಲೂ ಅಪ್ರಾಮಾಣಿಕನಾಗಿಲ್ಲ ಅಂತ. ಇಡೀ ಜರ್ನಿ ಅದು ನಾನು ಒಳಗನಿಸಿದ್ದು, ಅದನ್ನು ನಾನು ಬರೆದಿದ್ದು. ಹೀಗೆ ಸಾಮಾನ್ಯವಾಗಿ ಕವಿತೆ ಅಂತಂದರೆ 1-2 ಸಂಕಲನಕ್ಕೆ ಬಿಟ್ಟು ಹೋಗ್ತಾರೆ. ಮತ್ತೆ ಮತ್ತೆ ಕವಿತೆ ಬಗೆಗಿನ ಪ್ರೀತಿಗೆ ವಿಶೇಷ ಕಾರಣ ಅಂದರೆ ನಿಮ್ಮ ಅಂತರಂಗದ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳೋದೇ. ಹೌದು. ಅಂದರೆ ನಾನು ನಿಮಗೆ ಹೇಳಿದ ಹಾಗೆ, ಅಂದರೆ ಕಾವ್ಯ ಅನ್ನೋದು, ಎಸ್ಪೆಷಲಿ ಕಾವ್ಯ ಅನ್ನೋದು, ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಒಲವಿದೆ ಅನ್ನೋದು ಸರಿ, ಆದರೆ ಮುಖ್ಯವಾಗಿ ಕವಿತೆ ಅನ್ನೋದು, ಕಾವ್ಯ ಅನ್ನೋದು ನನಗೆ ಅದು ಒಂದು ಬಗೆಯ ಎಲ್ಲ ಲಂಘನವನ್ನು ಕೊಡುವಂಥ ಒಂದು ಮಾಧ್ಯಮ. ನನ್ನ ಬಾಲ್ಯದಲ್ಲಿ ನನ್ನ ಹಳ್ಳಿಯಲ್ಲಿ ನನಗೆ ಬೇಂದ್ರೆಯವರದ್ದು ಕೆಲವು ಪುಸ್ತಕಗಳಿದ್ದವು, ಗಂಗಾವತರಣ, ನಾದಲೀಲೆ. ಸೊ ಆ ಪದ್ಯಗಳನ್ನು ದೊಡ್ಡದಾಗಿ ಓದಿಕೊಂಡು ಸಂತೋಷ ಪಡ್ತಾ ಇದ್ದೆ. ಆಮೇಲೆ ಯಕ್ಷಗಾನ ನಮ್ಮ ಊರುಗಳಲ್ಲಿ ಬಹಳ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದಂಥದ್ದು. ಅಲ್ಲಿ ಇಡೀ ರಾತ್ರಿ ಭಾಗವತಿಕೆಯಲ್ಲಿ ನಾವು ಹಳೆಯ ಕಾವ್ಯಗಳ ಸಮೀಪಕ್ಕೆ ಹೋದವು. ಕುಮಾರವ್ಯಾಸ ಭಾರತ, ಹರಿಶ್ಚಂದ್ರ ಕಾವ್ಯ ಇಂಥದನ್ನೆಲ್ಲ ಮನೆಯಲ್ಲಿ ಕೂಡ ಅದರ ಕುರಿತಾಗಿ ಮಾತನಾಡೋರು, ವಾಚನ ಮಾಡೋರು. ಆಮೇಲೆ ನಮ್ಮ ಅವಿಭಕ್ತ ಕುಟುಂಬದಲ್ಲಿ ಕೆಲವು ಯಕ್ಷಗಾನ ಕಲಾವಿದರು ಕೂಡ ಇದ್ದರು, ನಮ್ಮ ದೊಡ್ಡಪ್ಪಂದಿರು, ಇವರೆಲ್ಲ. ಹೀಗೆ ಈ ಎಲ್ಲದರಿಂದ ಕವಿತೆ ಹಲವು ರೀತಿಯಲ್ಲಿ ಒಳಗೆ ಪ್ರವೇಶ ಆಯಿತು. ತೊಟ್ಟಿಲ ಹಾಡುಗಳಿರ್ಬೋದು, ಮಜ್ಜಿಗೆ ಕಡೆಯುವಾಗ ಹಾಡುವ ಹಾಡುಗಳಿರ್ಬೋದು, ಹೀಗೆ 10 ರೀತಿಯಲ್ಲಿ ಕವಿತೆ ಹೇಗೆ ವ್ಯಾಪಿಸಿತ್ತು ಅಂತಂದರೆ, ದೋಣಿ ದಾಟುವಾಗ ಸರ್ ಆವಾಗಲೂ ಹಾಡುಗಳನ್ನು ಹಾಡ್ತಾರೆ. ಶ್ರಮದ ಕೆಲಸಗಳನ್ನು ಮಾಡುವಾಗ, ಮರದ ದಿಮ್ಮಿಗಳನ್ನು ಎತ್ತುವಾಗ ಆಗಲೂ ಕೂಡ ಒಂದು ಹಾಡಿನ ಸಾಲು ಬರ್ತದೆ. ಹೀಗೆ ಕವಿತೆ ಎಲ್ಲೆಡೆಯಲ್ಲಿ ಇತ್ತು. ಮತ್ತು ನೀವು ಹೇಳಿದ ಹಾಗೆ 1-2 ಸಂಕಲನಕ್ಕೆ ಹೆಚ್ಚು ತನ್ನ ಎಲ್ಲ ಶಕ್ತಿಯನ್ನು ಬರಿದು ಮಾಡಿಕೊಂಡಂಥ ಭಾವನೆಯಿಂದ ಅನೇಕರು ರಿಟೈರ್ಡ್ ಹರ್ಟ್ ಅಥವಾ ರಿಟೈರ್ಡ್ ಅನ್ಹರ್ಟ್ ಆ ರೀತಿಯಲ್ಲಿ ಬಿಟ್ಟದ್ದು ಇದೆ. ಆದರೆ ಈ ಕುರಿತು ನನಗೆ ನಮ್ಮ ಹಿರಿಯ ಕವಿಗಳು ಜ್ಞಾಪಿಸಿದರು. ಅದೃಷ್ಟವಶಾತ್ ನನ್ನ ಮೊದಲ ಸಂಕಲನ ಬಂದಾಗ ಅನೇಕ ಒಳ್ಳೆಯ ಮಾತುಗಳು ಬಂದವು. ಅದರ ಜೊತೆ
ಒಬ್ಬ ಹಿರಿಯ ಕವಿಗಳು ಎಚ್ಚರಿಕೆ ಕೊಟ್ಟರು, 1ನೇ ಸಂಕಲನ ಎಲ್ಲರದು ಚೆನ್ನಾಗೇ ಇರ್ತದಪ್ಪ, ಹಸಿ ಅನುಭವ, ಹದಿಹರೆಯದ ಹುಡುಗ ಬರಿತೀರಿ, ಚೆನ್ನಾಗಿರ್ತದೆ. ನಿಮ್ಮ ಮುಂದಿನ ಬ್ಯಾಟಿಂಗ್ ಹೇಗಿರ್ತದೆ ಅದರ ಮೇಲೆ ನಿಮ್ಮ ಮುಂದಿನ ಜರ್ನಿ ಏನು ಅನ್ನೋದು ಗೊತ್ತಾಗ್ತದೆ ಅಂತ. ಅದು ನನಗೆ ಒಳಗೆಲ್ಲೋ ಒಂದು ಕಡೆ, ಓಹೋ, ಇದು ಕವಿಯಾಗಿ ಇದು ಅಂತರಂಗವನ್ನಷ್ಟೇ ಅಲ್ಲ, ಬಹಿರಂಗವನ್ನು, ಅಂತರಂಗ ಬಹಿರಂಗದ ಅನೇಕ ವ್ಯಾಪಕ ಸಂಗತಿಗಳು ಇದರಲ್ಲಿವೆ, ಅದನ್ನೆಲ್ಲ ಒಳಗೊಳ್ಳುತ್ತಾ ಏನೋ ಬರೆಯೋದು, ಬೆಳೆಯೋದು ಇದೆಲ್ಲ ಇದೆ, ಇದೇನು ಅಂತ ನೋಡಬೇಕು ಅನ್ನೋ ಜರ್ನಿಯ ಆ ಒಂದು ಆಸೆ ಇತ್ತಲ್ಲ, ಅದು ನನ್ನನ್ನು ಇಲ್ಲಿಯವರೆಗೆ ಕರ್ಕೊಂಡ್ಬಂದಿದೆ. ಆಮೇಲೆ ಆ ವಿಷಯದಲ್ಲಿ ನಾನು ಅದನ್ನು ಕೂಡ ಹೇಳಬೇಕು, ಒಂದು ರೀತಿಯಲ್ಲಿ ಅದೃಷ್ಟವಂತ. ದೂರದ ಹಳ್ಳಿಗಳಲ್ಲಿದ್ದಾಗ ಅದು ಏನು ಅಂತ ಗೊತ್ತಿಲ್ಲ, ನಾನು ಅಡಿಗರಿಗೆ ನನ್ನ ಕವಿತೆ ಕಳಿಸ್ಕೊಟ್ಟಿದ್ದೆ. ಬಹಳ ಆಶ್ಚರ್ಯ ಅಂತಂದರೆ, ಅಡಿಗರ ಪದ್ಯ ಪ್ರಕಟ ಮಾಡಿದರು ಆ ಕಾಲಕ್ಕೆ ಸಾಕ್ಷಿಯಲ್ಲಿ. ಒಳ್ಳೆಯ ಮಾತುಗಳನ್ನು ಹೇಳಿ ಕಳಿಸಿದ್ರು. ಹುಡುಗ ಚೆನ್ನಾಗಿ ಬರೀತಾ ಇದ್ದಾನೆ, ಅವನಿಗೆ ಗಂಭೀರವಾಗಿ ಕೆಲಸ ಮಾಡಲಿಕ್ಕೆ ಹೇಳು ಅಂತೇಳಿ ನಮ್ಮ ಇಲ್ಲಿಯ ಒಬ್ಬ ಹಿರಿಯರ ಮೂಲಕ ಒಂದು ಸಂದೇಶ ಬಂತು. ನಾನು ತ್ರಿವೇಂದ್ರಂನಲ್ಲಿ ಇರೋ ಹೊತ್ತಿಗೆ ಅದು ಪ್ರಕಟ ಆಯಿತು. ಕಳಿಸಿದ್ದು ಒಂದು 3-4 ವರ್ಷಗಳ ಮೊದಲೇ. ಆಗ ಸಾಕ್ಷಿ ನಿಂತಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಅಡಿಗರು, GSS ಇಂಥ ಅನೇಕ ಹಿರಿಯರು ಏನಿದ್ರು ಆ ಕಾಲಕ್ಕೆ, ಅವರೆಲ್ಲ ಪದ್ಯಗಳನ್ನು ಓದಿ ಮಾರ್ಗದರ್ಶನ ಮಾಡಿದರು. ಮತ್ತು ಬರೆಯುವ ಸಾಧ್ಯತೆಗಳು, ಮಾರ್ಗ ಭಾಳ ದೊಡ್ಡದು, ಅದನ್ನು ಗಂಭೀರವಾಗಿ ತಗೊಂಡು ಅಡಿಗರು ಹೇಳಿದ ಒಂದು ಮಾತಂತೂ, ಯಾವುದನ್ನು ಬೇಕಾದರೆ ಪದ್ಯ ಮಾಡಿಬಿಡ್ಬೋದು ಒಬ್ಬ ಕೌಶಲ್ಯ ಬೆಳೆಸ್ಕೊಂಡು, ಅದಲ್ಲ ನೀನು ಬರೆದದ್ದು ಮುಖ್ಯ ಆಗಬೇಕು ಅನ್ನೋಂಥ ಗಮನ ನಿನ್ನಲ್ಲಿ ಇರಬೇಕು ಅಂತ ಒಂದು ಮಾತನ್ನು ಹೇಳಿದೆ. ನನಗನ್ನಿಸ್ತದೆ ನನ್ನ 100ಕ್ಕೆ 50ರಷ್ಟು ಸೆನ್ಸಾರಲ್ಲೇ ಆಗೋಯಿತು. ನಾನು ಬರೀತಾ ಇರೋದು ಮುಖ್ಯವಾದದ್ದೇ, ಇದು ಸತ್ವಯುತವಾದದ್ದೇ, ಇದನ್ನು ಹೇಳುವ ಅವಶ್ಯಕತೆ ಇದೆಯೇ, ಇದನ್ನು ನೋಡಿಕೊಳ್ಳದೆ ಬರೆಯೋಕ್ಕೆ ಹೋಗಬೇಡ ಅನ್ನುವ ಒಂದು ಮಾತಿನಿಂದ, ಅಂದರೆ ದೊಡ್ಡ ಕವಿಗಳು ಕೊಡುವ ಇಂಥ ಒಂದು ಕಿಡಿಯಂಥ ಸೂಚನೆ ಕೂಡ ನಮ್ಮ ದೊಡ್ಡ ಪ್ರಯಾಣವನ್ನು ಭಾಳ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಅಂತ ನನಗನ್ನಿಸ್ತು. ನಿಮ್ಮ ಒಂದು ಕವಿತೆಯಲ್ಲಿ ನನ್ನ ಬಲೆಗೆ ಬಿದ್ದದ್ದು ಬಣ್ಣ ಬಣ್ಣದ ಸಣ್ಣ ಮೀನುಗಳು ಮಾತ್ರ, ಕವಿಗೊಬ್ಬ ಕಿವಿಗೊಟ್ಟು ಕೇಳಿದರೆ ಸಾಗರದಾಳದ ಕಥೆಗಳನ್ನು ನಾವು ಹೇಳಬಲ್ಲವು ಅಂತ ಪ್ರಸ್ತಾಪ ಮಾಡ್ತೀರಿ. ಅಂದರೆ ಸಣ್ಣ ಸಣ್ಣ ಸಂಗತಿಗಳಿಂದ ವ್ಯಾಪಕವಾಗುವ ಒಂದು ನೋಟಕ್ರಮದ, ಅದು ನಿಮ್ಮ ಒಟ್ಟು ಕಾವ್ಯದ ಆಶಯದ ಥರವೇ ಇದೆ ಅಂತ ಅನಿಸುತ್ತಲ್ಲ, ಅದನ್ನು ಹೆಂಗೆ? ನಿಜ, ಈ ಒಳ್ಳೆಯ ಪ್ರಶ್ನೆ. ಈ ಪ್ರಯಾಣದ ಆರಂಭದಲ್ಲಿ, ಕಾವ್ಯ ಪ್ರಯಾಣದ ಆರಂಭದಲ್ಲಿ ನಾನು ಬರೆದ ಮತ್ತು ಈಗಲೂ ಅನೇಕ ಸಲ ಬರೆಯುವ ಅನೇಕ ಸಂಗತಿಗಳು ಸರ್, ಒಂದು ಸಣ್ಣ ಪುಟ್ಟ ಸಂಗತಿಗಳಿಂದ ಇರ್ತವೆ. ಒಂದು ಸಣ್ಣ ಸಂಗತಿಯ ಮುಖಾಂತರ, ಒಂದು ಸಣ್ಣ ಬಿಂದುವಿನಿಂದ, ಅಥವಾ ಒಂದು ಆಟದಲ್ಲಿ ನಾವು ಶುರು ಮಾಡ್ತೇವಲ್ಲ ಸರ್, ಹೀಗೆ ಒಂದು ಕಿರುಬೆರಳಿನಿಂದ ಸರ್ವವನ್ನು ಹಾಕುವ ಹಾಗೆ, ಅಥವಾ ಒಂದು ಉಂಗುರದಲ್ಲಿ ಒಂದು ಇಡೀ ಸೀರೆಯನ್ನು ಎಳೆದು ತೆಗೆಯುವಂಥ ರೀತಿಯ ಸೀರೆಯನ್ನು ನಿರ್ಮಾಣ ಮಾಡೋದು ಅಂತಲ್ಲ, ಹೀಗೆ ಒಂದು ಚಿಕ್ಕದರಲ್ಲಿ ಘನವನ್ನು ಕಾಣುವ ಸಾಧ್ಯತೆ ಇದೆ, ಒಂದು ಅಣುವಿನಲ್ಲಿ ಬ್ರಹ್ಮಾಂಡವನ್ನು ನೋಡುವ ಒಂದು ಸಾಧ್ಯತೆ ಇದೆಯಲ್ಲ, ಈ ಬಗೆಯ ಕಾವ್ಯದ ರಚನೆಗಳನ್ನು ನಾನು ಇಷ್ಟಪಡೋಕ್ಕೆ ಶುರು ಮಾಡಿದೆ. ಮತ್ತು ಸ್ವತಃ ಅದರ ಹಿನ್ನೆಲೆಯಲ್ಲಿ ಇದ್ದಿದ್ದೇನು ಅಂದರೆ, ನನಗೆ ಕೂಡ ಅಂಥ ಘಟನೆಗಳ ಮುಖಾಂತರ ಎಲ್ಲೋ ಒಂದು ಕಡೆ ನಾನು, ಅಂದರೆ ಈ ಪ್ರಯಾಣದ ಎಲ್ಲ ವಿವರಗಳು ನಮ್ಮ ಮೊದಲ ಹಂತದಲ್ಲೇ ಗೊತ್ತಾಗ್ತವೆ ಅಂತ ನಾನು ಹೇಳಲಾರೆ, ಆದರೆ ಇಂಥ ಪದ್ಯಗಳನ್ನೇ ಬರಿತಾ ಇದ್ದೀನಿ, ಇಂಥಗಳನ್ನೇ ನೋಡ್ತಾ ಇದ್ದೀನಿ, ಎಲ್ಲ ಇದು ಚಿಕ್ಕದಾಗಿದೆ ಅಂತ ಅನಿಸ್ತಾ ಇತ್ತು. ಇಂಥದ್ದೇ ಯಾವುದೋ ಒಂದು ಸಂಕಲನದಲ್ಲಿ ಮಿತವಾದ ಕ್ಷೇತ್ರದಲ್ಲಿ ಲಯಬದ್ಧ ಕುಣಿತ ಅಂತ ಬರೆದೆ ನಾನು ನನ್ನ ಕವಿತೆಗಳ ಬಗ್ಗೆ. ನಾನು ಏನು ಮಾಡ್ಕೊಂಬಂದಿದ್ದೀನಿ ಇಷ್ಟು ದಿವಸ ಅಂತಂದರೆ, ಅದು ಬಹುಶಃ ನನ್ನ 3ನೇ ಸಂಕಲನದಲ್ಲಿ ಅಂತ ನನ್ನ ನೆನಪು, ಗೋವಿನ ಹೆಜ್ಜೆಯಲ್ಲಿ ಅಂತ ನೆನಪಿದೆ. ಮಿತವಾದ ಅದು ರಾಘವೇಂದ್ರ ಪಾಟೀಲರು ಸಂಪಾದಿಸ್ತಾ ಇದ್ದಂಥ ಒಂದು ಸಾಹಿತ್ಯ ಪತ್ರಿಕೆಗೆ ಅವರು ಸಂವಾದದಲ್ಲಿ ಅವರು ಕೆಲವು ಪ್ರಶ್ನೆಗಳನ್ನು ಕೇಳಿದರು ಕಾವ್ಯದ ಕುರಿತು. ನಿನ್ನ ಕಾವ್ಯ ಹೇಗೆ ಅನ್ನಿಸ್ತದೆ, ಏನು ಮಾಡಿದೆಯಾ, ಏನು ಮಾಡಬೇಕು ಅನ್ನಿಸ್ತದೆ. ಕೊನೆಗೆ ಅದು ನಾನು ಬರೆದೆ, ಇದು ಮಿತವಾದ ಕ್ಷೇತ್ರದಲ್ಲಿ ಒಂದು ಲಯಬದ್ಧವಾದ ಕುಣಿತ ಮಾಡ್ಕೊಂಡು ಕೂತಿದ್ದೇನೆ ನಾನು.
ಇದರಿಂದ ಮುಂದಿಂದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವ ಅರ್ಥದಲ್ಲಿ ಇದೆ ಅದು. ಆ ಲಯಬದ್ಧವಾದ ಕುಣಿತವನ್ನು ಮೀರುವ ಪ್ರಯತ್ನವನ್ನು ನಂತರ ಸಂಕಲ್ಪದಲ್ಲಿ ಮಾಡಿದ್ದೀನಿ ಸರ್, ಮಾಡಿದ್ರಿ. ಹೌದು ಹೌದು. ಅಂದರೆ ನಾನು ಹೇಳೋದು ಈ ಪ್ರಯಾಣದಲ್ಲಿ ಅದು ಹಂತ ಹಂತವಾಗಿ ಸಾಧ್ಯವಾಗ್ತವೆ. ಅಂದರೆ ಈಗ ಇದು ದೃಷ್ಟಾಂತ ಕಥೆಗಳಲ್ಲಿ ಹೇಳುವ ಹಾಗೆ, ನೀನು ಮುಂದೆ ಹೋಗು ಮತ್ತು ಮುಂದೆ ಇನ್ನೇನೋ ಸಿಗ್ತದೆ, ಮತ್ತು ಮುಂದೆ ಹೋಗು ಇನ್ನೇನೋ ಸಿಗ್ತದೆ. ಅಂದರೆ ಯಾವ ಹಾದಿಯೂ ಹಾಗೆ ಮುಗಿಯೋದೇ ಇಲ್ಲ ಅಂತೆ. ಆ ಹಾದಿ ಅನಂತವಾದದ್ದು. ನಾನು ಮುಂದಿನ ಹೆಜ್ಜೆ ಇಟ್ಟರೆ ಮತ್ತು ಮುಂದಿನದ್ದು ಇನ್ನೇನೋ ಕಾಣಿಸ್ತದೆ, ಅದಕ್ಕೂ ಮುಂದೆ ಹೋದರೆ ಮತ್ತು ಮುಂದಿಂದು. ಈಗ ಇವರದ್ದು ಪರಮಹಂಸರ ದೃಷ್ಟಾಂತ ಕಥೆ ಒಂದು ನನಗೆ ಯಾವಾಗ ನೆನಪಿಗೆ ಬರ್ತದೆ. ಅವರು ಒಂದು ದೃಷ್ಟಾಂತ ಕಥೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಬ್ಬ ಸಾಧಕನಿಗೆ ಅದನ್ನು ನಿದರ್ಶನವಾಗಿ ಹೇಳೋದು. ಒಬ್ಬ ಮರ ಕಡಿಯೋನು ಇರ್ತಾನೆ, ನೀನು ಮುಂದಿನ ಬೆಟ್ಟಕ್ಕೆ ಹೋಗು, ಅಲ್ಲಿ ಇನ್ನೂ ಒಳ್ಳೆಯ ಮರಗಳು ಸಿಗ್ತವೆ. ಅವನಲ್ಲಿ ಹೋಗ್ತಾನೆ, ಒಂದಷ್ಟು ಮರ ಕಡಿತಾನೆ. ನಾನು ಹೀಗೆ ಮಾಡಿದೆ, ಇಲ್ಲ ಮತ್ತು ಮುಂದೆ ಮತ್ತು ಇನ್ನೂ ಒಳ್ಳೆಯದಿದೆ, ಇನ್ನೂ ಮುಂದೆ ಒಳ್ಳೆಯದಿದೆ. ಹೀಗೆ ಆತನಿಗೆ ಒಬ್ಬ ಹಿರಿಯ ಒಬ್ಬ ಕೆಲಸಗಾರ ಕೊಟ್ಟ ಮಾದರಿಯಲ್ಲಿ ಇವರು ಕೂಡ ತನ್ನ ಸಾಧಕನಿಗೆ ಒಂದು ಹೇಳ್ತಾರೆ, ಭಕ್ತನಿಗೆ ಅಥವಾ ಇವರ ಹತ್ರ ಮಾರ್ಗದರ್ಶನವನ್ನು ಪಡೆಯಲಿಕ್ಕೆ ಬಂದವನಿಗೆ, ನೀನು ಮತ್ತು ಮುಂದೆ ಹೋಗು, ಮತ್ತು ಮುಂದೆ ಇನ್ನೂ ಹಾದಿ ಕಾಣಿಸ್ತದೆ. ಅವ್ರದ್ದೇ ಇನ್ನೊಂದು ಮಾತು ಏನಂತಂದರೆ, ಹಕ್ಕಿ ಎಷ್ಟು ಹಾರಿದರೂ ಆಕಾಶ ಇನ್ನೂ ಮೇಲೆ ಇರ್ತದೆ. ಸೊ ನನ್ನ ಈ ಪ್ರಯಾಣದ ಒಂದು ಹಂತದವರೆಗೆ ನೀವು ಹೇಳಿದ ಹಾಗೆ ಆ ಒಂದು ಅರಿವಿನಲ್ಲಿಯೇ ಕೆಲಸ ಮಾಡುತ್ತಾ ಇದೇ ಮಾದರಿಯಲ್ಲಿ ನಾನು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅನ್ನುವ ಪ್ರಯತ್ನವನ್ನು ಮುಂದಿನ ಸಂಕಲನಗಳಲ್ಲಿ ಮಾಡಿದೆ ಅಂತ ನನಗೆ ಅನ್ನಿಸ್ತದೆ. ಸರ್, ಈಗ ನೀವು ಕವಿತೆ ಬರೀಲಿಕ್ಕೆ ಆರಂಭ ಮಾಡಿದ ಸಂಗತಿಯನ್ನು ನೀವು ಪ್ರಸ್ತಾಪ ಮಾಡಿದ್ರಿ. 9ನೇ ತರಗತಿಯಲ್ಲಿದ್ದಾಗ ಮೊದಲನೇ ಪದ್ಯ ಬರೆದಂತ ಹೇಳಿ, ಅದಕ್ಕೆ ಪ್ರೇರಣೆಯಾದ ಸಂಗತಿ ಏನು? ಸ್ಪೆಸಿಫಿಕ್ ಆದ ಏನದು? ಪ್ರೇರಣೆ ಅಂದರೆ ಸರ್, ಜಯಂತ್ ಕಾಯ್ಕಿಣಿಯವರು ನಮ್ಮೂರಿನವರು, ಗೋಕರ್ಣ. ನನ್ನ ಊರು ಕೂಡ, ನನ್ನ ತಂದೆಯ ಊರು ಗೋಕರ್ಣ, ತಾಯಿಯ ಊರು ಅಘನಾಶಿನಿ. ತುಂಬ ಹತ್ತಿರದ ಊರುಗಳು. ಒಂದು ಅಘನಾಶಿನಿ ಅನ್ನುವ ನದಿಯ ದಡದಲ್ಲಿ ಅಘನಾಶಿನಿ ಊರಿದೆ, ಅಲ್ಲಿಂದ ಇನ್ನೊಂದು ದಡದಲ್ಲಿರುವ ತದಡಿಗೆ ಗೋಕರ್ಣ ಹತ್ತಿರದ ಹಳ್ಳಿ. ಸೊ ಜಯಂತಲ್ಲ ಒಂದು ನಮಗಿಂತ ಒಂದು 5-6 ವರ್ಷ ದೊಡ್ಡವರು. ಅವರು ಬರೆತಾ ಇದ್ದ ಕವಿತೆಗಳು ಪ್ರಕಟ ಆಗ್ತಾ ಇದ್ವು. ಆಮೇಲೆ ಮನೆಯಲ್ಲಿ ಕೂಡ ಹಿರಿಯರು ಸಾಹಿತ್ಯದ ಒಲವಿನವರಿದ್ದರು, ಹಾಗಾಗಿ ಪತ್ರಿಕೆಗಳು ಸಿಗ್ತಾ ಇದ್ವು. ಗೌರೀಶ್ ಕಾಯ್ಕಿಣಿಯವರಿದ್ದರು, ಯಕ್ಕುಂಡಿಯವರು ಅಲ್ಲೇ ಹತ್ತಿರದಲ್ಲಿದ್ದರು. ಈ ಎಲ್ಲ ಸಂಪರ್ಕಗಳಿದ್ವು. ಸಭೆಗಳಲ್ಲಿ ಅವ್ರನ್ನ ನೋಡ್ತಾ ಇದ್ವು, ಕವಿತೆಗಳನ್ನು ಓದೋದು. ಹೀಗೆ ನಾನು ಕವಿತೆಯನ್ನು ಬರೆಯಬೇಕು ಅನ್ನೋ ಥರದ ಒಂದು. ಆಮೇಲೆ ಒಂದು ರಜೆಯಲ್ಲಿ ನಾನು ನನ್ನ 9ನೇ ಕ್ಲಾಸ್ನಲ್ಲಿ ನಾನು ಬರೆದೆ ಅಂತ ಅದನ್ನೆಲ್ಲ ಆ ಪದ್ಯನ ಬರೆದು ತೊಗೊಂಡು ಹೋಗಿ ಜಯಂತನಿಗೆ ತೋರಿಸಿದೆ. ಇದನ್ನು ಒಂಚೂರು ನೋಡಿಕೊಡು ಅಂತೇಳಿ. ಯಾರೂ ಇಲ್ಲದೆ ಹೋದಾಗ ಅವನ ಹತ್ರ. ಜಯಂತಿನ ಮುಂಬೈಗೆ ಹೋಗಿರಲಿಲ್ಲ ಅವಾಗ. ಜಯಂತಿನ್ನು ಕಾಲೇಜ್ ವಿದ್ಯಾರ್ಥಿ, ನಾನು 9ನೇ ತರಗತಿಯವನು, ಅವರು ಕಾಲೇಜಿನ ಯಾವುದೋ ಒಂದು ಇದರಲ್ಲಿದ್ದರು. ಅದೇ 5-6 ವರ್ಷಗಳ ಒಂದು ವ್ಯತ್ಯಾಸದಲ್ಲಿ ಅದನ್ನು ಹೊಂದಿಸ್ಕೋಬೇಕು. ಅಲ್ಲೆಲ್ಲೋ ಇದ್ದರು. ಇನ್ನೂ ಅವರು ಕುಮಟಾದಲ್ಲಿ ಓದ್ತಾ ಇದ್ದ ಕಾಲ. ಪದ್ಯವನ್ನು ಅವರು ಚೆನ್ನಾಗಿದೆ ಅಂತೇಳಿ ಕೆಲವು ಭಾಗ ತಿದ್ದುಕೊಟ್ರು. ಹುಡುಕಿದರೆ ಇವತ್ತಿಗೂ ಆ ಪ್ರತಿ ನನ್ನಲ್ಲಿ ಇರ್ತದೆ. ಅದು ಆ ಪದ್ಯ ತುಂಬ ಇಷ್ಟಪಟ್ಟ. ಒಂದು 4 ಜನಕ್ಕೆ ಹೇಳಿದೆ, ಚಿಂತಾಮಣಿ ಒಂದು ಪದ್ಯ ಬರೆದಿದ್ದಾನೆ, ಚೆನ್ನಾಗಿ ಬರೆದಿದ್ದಾನೆ ಅಂಥೇಳಿ. ಇದು ನನಗೆ ಬಹಳ ದೊಡ್ಡದಾದಂಥ ಒಂದು ಉತ್ಸಾಹವನ್ನು ಕೊಡ್ತು. ಪರವಾಗಿಲ್ಲ, ನಾನು ಏನೋ ಬರೀತಾ ಇದ್ದೇನೆ, ಮತ್ತು ಅದು ಜಯಂತ್ ಒಳ್ಳೆಯದಿದೆ ಅಂದಮೇಲೆ ಅದು ಒಳ್ಳೆಯದಿದೆ ಅಂಥೇಳಿ. ಹಾಗೆ ಚಿಂತಾಮಣಿ ಅಂತ ಹೆಸರನ್ನು ಇಟ್ಕೊಂಡು ಇದು ಒಬ್ಬ ಯುವತಿಯ ಹೆಸರು ಅಂತ ಭಾವಿಸಿ ಪ್ರೇಮ ಪತ್ರಗಳೆಲ್ಲ ಬಂದಿದ್ವು ಅಂತ ನಿಮಗೆ? ಪ್ರೇಮ ಪತ್ರ ಬಂದವಿವೆ. ಆಮೇಲೆ ನೋಡಿದವರಿಗೆ ತುಂಬ ನಿರಾಸೆ ಆಗಿದ್ದು ಇದೆ. ಆಮೇಲೆ ನಾನು ಬೆಂಗಳೂರಿನ ವಿಳಾಸ ಆಗ್ತಾನೆ ಕೆಲವು ಪತ್ರಿಕೆಗಳಲ್ಲಿ ನಮ್ಮ ವಿಳಾಸ ಹಾಕಿ ಅದರಿಂದಾಗಿ ಆಗ್ತಾ ಇದ್ದ ಅವಾಂತರಗಳಲ್ಲಿ ಒಂದು ಮುಕ್ತಿ ಸಿಕ್ತು ನನಗೆ. ಫೋಟೋ ಹಾಕಿದ್ದರಿಂದ ಓಹೋ, ಈ ಚಿಂತಾಮಣಿಯ ಜೊತೆ ಕಾವ್ಯ ಪ್ರೇಮದ ಪತ್ರಗಳಿಂದ ಏನು ಪ್ರಯೋಜನ ಇಲ್ಲ ಅಂಥೇಳಿ ಕೆಲವರು ಬಿಟ್ಟರು. ಇನ್ನು ಕೆಲವರು ಬರೆಯೋರು
ನಿಮ್ಮ ಪದ್ಯ ಹಾಗಿದೆ ಹೀಗಿದೆ ಅಂತೇಳಿ ಒಂದು ಪ್ಯಾರ ಇರೋದು. ಆದರೆ ಈ 2ನೇ ಪ್ಯಾರದಲ್ಲಿ ಹೀಗೆ ನಮಗೆ ವಿಷ್ಣುವರ್ಧನ್ ಅವರ ಪರಿಚಯ ಮಾಡಿಕೊಡ್ತೀರಾ ಅಂದರೆ ಬೆಂಗಳೂರಿನಲ್ಲಿ ನಾನು ಕೂತ್ಕೊಂಡು ಇವರದ್ದೆಲ್ಲ ನಮ್ಗೆ ಗೊತ್ತಿರ್ತದೆ, ಒಂದು ಸಿನಿಮಾದಲ್ಲಿ ಅವಕಾಶ ಕೊಡಿಸಿ ಹೀಗೆಲ್ಲ ಏನೇನೋ ಪತ್ರಗಳು ಬರೋದು. ಇದು ಒಂದು ಬಗೆಯ ಅವಾಂತರ. ಇನ್ನೊಂದು ಅವಾಂತರ, ಈ ಚಿಂತಾಮಣಿ ಎನ್ನುವ ಹೆಸರಿನಿಂದಾಗಿ ಅನೇಕರು ನನ್ನನ್ನು ಕೋಲಾರದ ಚಿಂತಾಮಣಿಯವನು ಅಂತ ಅಂದ್ಕೊಳ್ಳೋದು. ಸರ್ ನೀವು ನಮ್ಮೂರಿನವರು ಅಂತ ಬರ್ತಾರೆ, ನಾನು ಅಲ್ಲ ಅನ್ನೋದು. ಎಲ್ಲೋ ಒಂದು ಕಡೆ ಅವರಿಗೆ ಸ್ವಲ್ಪ ಅದು ಬೇಸರ ಆಗ್ತಾಯಿತ್ತು. ಕೊನೆಗೆ ನಾನು ಎಲ್ಲ ಊರು ನಮ್ಮದೇ ಅಂಥೇಳಿ ಏನೋ ಒಂದು ಬೇರೆ ರೀತಿಯಲ್ಲಿ ಅದಕ್ಕೆ ಉತ್ತರ ಕೊಟ್ಟು, ಅಥವಾ ಅವರ ಮುಂದಿನ ಪ್ರಶ್ನೆ ಇದೇ ಇರ್ತದಂತ ನಾನೇ ಕಲ್ಪನೆ ಮಾಡಿಕೊಂಡು ಮೊದಲೇ ಹೇಳಿಬಿಡ್ತಾ ಇದ್ದೆ, ಇಲ್ಲ ಚಿಂತಾಮಣಿಯನ್ನು ನನ್ನ ಅಪ್ಪ ಅಮ್ಮ ನನಗೆ ಇಟ್ಟ ಹೆಸರು ಅಂಥೇಳಿ. ಇದು ಹೆಸರಿನ ಕುರಿತಾಗಿ. ಸೊ ನೀವು ಕವಿತೆ ಅನ್ನೋದು ನಿಮ್ಮ ಮೊದಲ ಪ್ರೀತಿ ಮತ್ತು ಮೊದಲ ಆಯ್ಕೆ. ಅದ ನಂತರ ಕತೆಗೆ ಹೊರಳಿದ್ದು ಏನು ಉದ್ದೇಶದಿಂದ ಮತ್ತು ಯಾಕೆ ಅಂತ? ಅಲ್ಲ, ಕಥೆಗೆ ಹೊರಳೋದಕ್ಕೆ ಸರ್ 2 ಕಾರಣಗಳದು. ಒಂದು, ಇವೆಲ್ಲ ಸಹಜವಾದಂಥ ಅಪೇಕ್ಷೆಗಳು, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡಬೇಕು ಅನ್ನೋವಂಥದ್ದು. ಕಥೆಗಳನ್ನು ಬರೀ ನೀನು ಅಂಥೇಳಿ ಕೆಲವರು ಹೇಳ್ತಾನೂ ಇದ್ದರು. ಹಾಗೆ ಹೇಳಿದವರಲ್ಲಿ ನಮ್ಮ ಹಿರಿಯರಾದ ಗೌರೀಶ್ ಕಾಯ್ಕಿಣಿಯವರು, ಚಿಂತಾಮಣಿ ನೀನು ಕಥೆಗಳನ್ನು ಬರೀ. ನನ್ನ ಕವಿತೆಗಳನ್ನು ಚಿಕ್ಕಂದಿನಲ್ಲಿ ಓದಿ ಬೆನ್ನು ತಟ್ಟಿದವರು ಅವರು ಕಾಯ್ಕಿಣಿಯವರು. ಅವರ ಮನೆಯಲ್ಲಿ ಕೂತವರಿಂದ ಕೆಲವು ಪಾಠಗಳನ್ನು ಕಲ್ತಿದ್ದೆ ನಾನು. ಕಥೆಗಳನ್ನು ಬರೀ ಅಂದರು ಒಂದು ಹಂತದಲ್ಲಿ. ನನಗೆ ಬರೆಯೋದಕ್ಕೆ ಬರೋದಿಲ್ಲ ಅಂತ ಹೇಳಿದೆ. ಯಾಕೆ ಬರೋದಿಲ್ಲ ಅಂತ ಹೇಳಿದೆ. ಇಲ್ಲ, ಅದೇ ಹೇಗೆ ಬರೆಯೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಕವಿತೆ ಬರೆದಾಗೇನೆ ಅಂದರು. ಕತೆ ಬರೆಯೋದು ಕವಿತೆ ಬರೆದಾಗೇನೆ ಅಂತೇಳಿ ಅವ್ರು ಹೇಳಿ. ಇಲ್ಲ, ನನಗೆ ಭಾಳ ಆಶ್ಚರ್ಯ ಆಗೋಯ್ತು. ಅಲ್ಲಿಯವರೆಗೂ ನನ್ನ ಹತ್ರ ಕತೆ ಬರೆ ಅಂದವರು ಬೇರೆ ಇನ್ನೇನು ಸೂಚನೆಗಳನ್ನು ಕೊಟ್ಟಿರಲಿಲ್ಲ. ಆದರೆ ಇವರು ಮಾತ್ರ, ಅಂದರೆ ಎಲ್ಲೋ ಒಂದು ಕಡೆ ಅವರು ಕ್ರಿಯೇಟಿವಿಟಿಯ ಸೋರ್ಸನ್ನು ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಆ ಹಂತದಲ್ಲಿ ಅರ್ಥ ಆಯಿತು. ಹಾಗೆ ನಾನು ಅವರ ಮಾತನ್ನು ಗಂಭೀರವಾಗಿ ತಗೊಂಡು ಬರೆಯೋ ಹೊತ್ತಿಗೆ ನನ್ನ 2 ಕವಿತಾ ಸಂಕಲನಗಳು ಬಂದುಬಿಟ್ಟಿದ್ದು. ಆ ಹಿಂದೂ ನಾನು ಕೆಲವು ಸಲ ಕಥೆಗಳನ್ನು ಆಗ ಈಗ ಪ್ರಯತ್ನ ಮಾಡಿದ್ದೆ, ಮತ್ತು ಇದು ನನ್ನ ಆಯಾ ಕ್ಷೇತ್ರ ಅಲ್ಲ ಇದು ಅಂತ ಅನಿಸ್ಬಿಟ್ಟಿದೆ. ಆದರೆ ಹೀಗೆ ಗೌರೀಶ್ ಕಾಯ್ಕಿಣಿಯವರ ಒಂದು ಈ ಬಗೆಯ ಒಂದು ಹಾದಿಯನ್ನು ತೆರೆದುಕೊಡೋ ಮಾತುಗಳಿರ್ತಾವಲ್ಲ, ನಾನು ಆಗಲೇ ಹೇಳಿದೆ, ಅಡಿಗರು ಹೇಳಿದ ಮಾತು, ಯಾವುದು ಮುಖ್ಯ ಯಾವುದು ಅಮುಖ್ಯ ಇದರ ಯೋಚನೆ ನಿನಗೆ ಬೇಕು ಅಂತ ಹೇಳಿದ್ರಲ್ಲ, ಹಾಗೆ ಇದು ಒಂದು ಕಿಡಿಯಂಥ ಸೂಚನೆ ನನಗೆ ಕಾಯ್ಕಿಣಿಯವರು ಕೊಟ್ಟಿದ್ದು. ಇದು ಕವಿತೆ ಬರೆದಾಗೇನೆ. ಮತ್ತು ನಿಜ ಹೇಳಬೇಕಂದ್ರೆ ಇತ್ತೀಚೆಗೆ ನಾನು ಬರೆಯುತ್ತಾ ಇರುವಂಥ ಕಥೆಗಳ ಸಂದರ್ಭದಲ್ಲಿ ನನಗೆ ಅದು ಆ 2ರ ಸೋರ್ಸ್ನಲ್ಲಿ ಭಾಳ ವ್ಯತ್ಯಾಸ ಇಲ್ಲ ಅಂತ ಅನ್ನಿಸ್ತು. ಆದರೆ ಕಥೆಗೆ ಇರುವ ಹಲವು ಸಾಧ್ಯತೆಗಳಿವೆಯಲ್ಲ, ಅದು ಡೈಮೆನ್ಷನ್ಸ್, ಅದು ಕವಿತೆಗೆ ಸಾಧ್ಯವಾಗಲಾರದು. ಕವಿತೆ ಹೇಳುವಂಥದ್ದನ್ನು ಕಥೆ ಹೇಳಲಾರದು. ಹಾಗೆಯೇ ಕಥೆ ಹೇಳುವಂಥದ್ದು ಅನೇಕ ಸಂಗತಿಗಳು ವೈಸ್ ವರ್ಷ 2ಕ್ಕೂ ಅದರದ್ದೇ ಆದಂಥ ಸಾಧ್ಯತೆ, ಶಕ್ತಿ ಮತ್ತು ಸಮಸ್ಯೆಗಳು ಇರ್ತವೆ. ಕೆಲವು ಸಂಗತಿಗಳನ್ನು ಕಥೆಯ ಮೂಲಕವೇ ಹೇಳಬೇಕಾಗಿ ಬರ್ತದೆ. ಹಾಗೆ ನಾನು ಕಥೆಗಳ ಕಡೆ ಕೂಡ ಹೊರಳಿದೆ ಮತ್ತು ಕೆಲವು ಕಥೆಗಳನ್ನು ಬರೆದಿದ್ದೆ. ಒಂದು 2 ಸಂಕಲನ ಆಗಿ ಇನ್ನೊಂದು ಸ್ವಲ್ಪ ಕಥೆಗಳಿವೆ. ಹಾಗೆ. ಸೊ ಈಗ ನೀವು ಮಾತಾಡಿದ ಮಧ್ಯೆ ಗೌರೀಶ್ ಕಾಯ್ಕಿಣಿಯವರ ಮತ್ತು ಎಕ್ಕುಂಡಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದೆ. ಕಾಯ್ಕಿಣಿಯವರು ತುಂಬ ಪ್ರಖರವಾದ ವಿಚಾರವಾದಿ ಹೌದು ಲೇಖಕ ಅವರು. ಹೌದು. ಅವರ ವೈಚಾರಿಕ ಪ್ರಜ್ಞೆ ನಿಮ್ಮನ್ನು ಹೇಗೆ ಅದನ್ನು ಎನ್ಕೌಂಟರ್ ಮಾಡ್ತಾಯಿದ್ರಿ, ಹೇಗೆ ಮುಖಾಮುಖಿ ಆಗ್ತಾಯಿದ್ರಿ? ಕಾಯ್ಕಿಣಿಯವರ ವಿಚಾರವಾದ ಅಂತ ಒಂದು ಸಣ್ಣ ಪುಸ್ತಿಕೆ ಅದು. ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಚಾರೋಪನ್ಯಾಸ ಮಾಲೆಯಲ್ಲಿ 4 ಆಣೆಗೋ ಏನೋ ಸಿಗ್ತಾ ಇದ್ದಂಥ ಆ ಕಾಲದ ಒಂದು, ಆದರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಚಾರವಾದ ಅಂದರೆ ಏನು ಅಂತ ಹೇಳುವಂಥ, ಇವತ್ತಿಗೂ ಯಾರಾದರೂ ಕನ್ನಡ ಭಾಷೆಯ ಸೌಂದರ್ಯದ ದೃಷ್ಟಿಯಿಂದ ಕೂಡ ವೈಚಾರಿಕತೆ ಮತ್ತು ವಿಚಾರವಾದದ ಮೂಲ ಕೃತಿ ಅನ್ನೋದರ ಜೊತೆಯಲ್ಲೇ ನಮ್ಮ ಕನ್ನಡದ ನುಡಿಗಟ್ಟಿನ ಸೊಬಗನ್ನು ನೋಡಲಿಕ್ಕೆ ಓದಬೇಕಾದಂಥ ಒಂದು ಸಣ್ಣ ಪುಸ್ತಕ ಅದು. ಖಂಡಿತವಾಗಿ ನಾನು ಕಾಯ್ಕಿಣಿಯವರ ವಿಚಾರವಾದದಿಂದ ಆ ಹಂತದಲ್ಲಿ ಪ್ರಭಾವಿತನಾಗಿದ್ದೆ. ಆಮೇಲೆ ಕಾಯ್ಕಿಣಿಯವರಿಗೆ ಕಾರಂತರ ಜೊತೆಗೆ, ಶಂಭಾ ಜೋಶಿಯವರ ಜೊತೆಗೆ, ಬೇಂದ್ರೆಯವರ ಜೊತೆಗೂ ಇತ್ತು ಸಂಬಂಧ.
ಅದೇ ರೀತಿ ಅವರ ವೈಚಾರಿಕ ಹಸಿವು ಜಿಜ್ಞಾಸೆಗಳಿಗೆ ಇಂಥವ್ರು ಒಗ್ಗೂಡ್ತಾಯಿದ್ರು. ಶಂಭ, ಕಾರಂತ ಇವ್ರದ್ದು. ಸೊ ಈ ಎಲ್ಲದರ ಬೆನ್ನ ಹಿಂದೆ ನಾವು ಕೂಡ ಹೋಗಿದ್ದು. ಶಂಭಾರ ಭಾಷಣ ಧಾರವಾಡದಲ್ಲಿ ಎಲ್ಲೆಲ್ಲ ಆಗ್ತದೆ ಅಲ್ಲೆಲ್ಲ ನಾವು ಕೆಲವು ಗೆಳೆಯರಿದ್ದು ಅಲ್ಲೆಲ್ಲ ಹಾಜರಾಗ್ತಾಯಿದ್ದು. ಹೀಗೆ ಈ ಬಗೆಯ ಪ್ರಯಾಣ ಕೂಡ ನನ್ನಲ್ಲಿ ಇತ್ತು. ಗೌರೀಶ್ ಕೈಕಿಣಿಯವರ ಸಾಹಿತ್ಯ ವಿಮರ್ಶೆ, ಕಾವ್ಯ ಪ್ರೀತಿ, ಹಾಗೆಯೇ ಈ ವೈಚಾರಿಕವಾದಂಥ ಹಸಿವೆ. ಯಾವುದೇ ಹೊಸ ಸಂಗತಿ ಇದ್ದರೂ ಕೂಡ ಅದನ್ನು ತಾನು ಕಲಿಯಬೇಕು, ತಾನು ನೋಡಬೇಕು. ಯಾವುದೇ ಹೊಸ ಹುಡುಗ ಏನಾದ್ರು ಬರೆದು ಅದನ್ನು ತಾನು ಓದಬೇಕು. ಈ ಬಗೆಯ ಒಂದು ಪ್ರೀತಿ ಇತ್ತು, ಲವಲವಿಕೆ ಇತ್ತು. ಮತ್ತು ಈ ಪ್ರಖರವಾದ ಚಿಂತನಶೀಲತೆ, ತನ್ನ ಕಾಲಕ್ಕಿಂತ 100 ವರ್ಷ ಮುಂದಿನದನ್ನು ಯೋಚಿಸುವಂಥ ಶಕ್ತಿ ಇದ್ದಂಥ ಒಬ್ಬ ಶಿಕ್ಷಕರು. ಅವರು ನನಗೆ ನೇರ ಪಾಠ ಹೇಳಿರಲಿಲ್ಲ, ನಾನು ಹತ್ತಿರದ ಹಳ್ಳಿಯಲ್ಲಿ ಓದ್ದವರು. ಆದರೆ ನನಗೆ ಕೂಡ ಅವರು ಆ ರೀತಿಯಲ್ಲಿ ಗುರು. ನನ್ನ ವೈಚಾರಿಕತೆಯನ್ನು ಬೆಳೆಸುವ ಮತ್ತು ಅದನ್ನು ಸದಾ ಜಿಜ್ಞಾಸೆಯಿಂದ ಲವಲವಿಕೆಯದನ್ನು ಅವರು ಒಂದು ಮಾತನ್ನು ತಿರುಗಿ ನೆನಪು ಮಾಡ್ಕೊಳ್ತೀನಿ. ಗೋಕರ್ಣದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ನಡೀತು. ಆಗ ಹೇಳಿದರು, ಈ ಒಂದು 2 ದಿನದ ಕಾರ್ಯಕ್ರಮ, ಅಂದರೆ ಈ 2 ದಿನದ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯಲಿ ಅಂತ ಹೇಳೋದು ಒಂದು ಹಿರಿಯರು ಕೊಡಬಹುದಾದಂಥ ಆಶೀರ್ವಾದ. ಹಾಗಲ್ಲ, ಒಳ್ಳೆ ರಸಿಕತೆಯಿಂದ ನಡೆಯಲಿ ಅಂದರು. ಮಾತು ಎಷ್ಟು ಚೆನ್ನಾಗಿದೆ ಅಂತಂದರೆ, ಆ ಕಾಲಕ್ಕೆ ಅದು ಸಾಧ್ಯ ಇತ್ತು. ನಾವು ನೀವು ತಾತ್ವಿಕವಾಗಿ ಅನೇಕ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದು ಇಬ್ಬರು ಒಟ್ಟಿಗೆ ಕೂತು ಮಾತನಾಡೋದು ಸಾಧ್ಯ ಇತ್ತು, ಇಬ್ಬರು ರಸಿಕತೆಯಿಂದ ಮಾತನಾಡೋದು ಸಾಧ್ಯ ಇತ್ತು. ನಮ್ಮ ಸ್ವಯಂ ಪ್ರತಿಷ್ಠೆಗಳು ಮೇಲಕ್ಕೆ ಬರದೆ ಅಥವಾ ಇನ್ನೊಬ್ಬರನ್ನು ನಾವು ಈಗ ಬಡಿಯಬೇಕು ಅನ್ನುವಂಥದ್ದರ ಹೊರತಾಗಿ ಒಂದು ವಿಷಯದ ನಿಜವಾದ ಜಿಜ್ಞಾಸೆಯನ್ನು ನಾವು ಮಾಡಬೇಕು ಮತ್ತು ಅದನ್ನು ರಸಿಕತೆಯಿಂದ ನಡೆಸಬೇಕು ಅಂತ ಹೇಳುವಂಥದ್ದು ಸಂಗತಿ. ಹಾಗಾಗಿ ಕೈಕಿಣಿಯವರ ವೈಚಾರಿಕತೆ ಅನ್ನೋದು ಅದು ಬರೀ ಇನ್ನು ಬ್ರ್ಯಾಕೆಟ್ನಲ್ಲಿ ಕೆಲಸ ಮಾಡುವಂಥ ಸಂಗತಿ ಅಲ್ಲ ನಮಗೆ. ಹಾಗಾಗಿ ಅವರು ಒಂದು ಪೂರ್ಣ ವ್ಯಕ್ತಿಯಾಗಿ ಅವರಿಗೆ ಈ ಬಗೆಯ ರಸಿಕತೆ, ಒಂದು ಒಳ್ಳೆಯ ತಿಂಡಿಯ ಪ್ರೀತಿ, ಒಳ್ಳೆಯ ಮಾತಿನ ಪ್ರೀತಿ, ಒಳ್ಳೆಯ ಕಾರ್ಯಕ್ರಮ, ಸಂಗೀತ, ನಾಟಕ ಯಾವುದು ಬೇರೆನೇ ಇರಲಿಲ್ಲ ಅದರಲ್ಲಿ. ಅವು ಎಲ್ಲವೂ ಸೇರಿಕೊಂಡದ್ದು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇವೆಲ್ಲ ಹಾಗೆ ಕಂಪಾರ್ಟ್ಮೆಂಟ್ಸ್ ಅಲ್ಲ, ಅವೆಲ್ಲವುಗಳನ್ನು ಸೇರಿಸಿಕೊಂಡು ವ್ಯಕ್ತಿ ಪರಸ್ಪರ ಬೆಳೆಸಿಕೊಂಡು ಬೆಳೀತಾ ಇರ್ತಾನೆ ಅನ್ನುವಂಥ ರೀತಿಯಲ್ಲಿ ನಮಗೆ ಇದ್ದ ಒಂದು ಹತ್ತಿರದ ಮಾದರಿ ಕೈಕಿಣಿಯವರಾಗಿದ್ದರು. ಅದು ವಂಡರ್ಫುಲ್ ಥಿಂಗ್. ಅದು ನಮಗೆ ಅಂಥವರು ಹತ್ತಿರ ಸಿಕ್ಕರು ಅನ್ನುವಂಥದ್ದು. ಹಾಗೆಯೇ ಎಕ್ಕೊಂಡಿಯವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳೋದಿದ್ದರೆ, ಎಕ್ಕೊಂಡಿಯವರು ಹತ್ತಿರದ ಬಂಕಿಕೋಡ್ಲದಲ್ಲಿ ಇದ್ದರು ಮತ್ತು ಅವರ ಕಾವ್ಯ ಎಷ್ಟು ದೊಡ್ಡದು ಅನ್ನೋದನ್ನು ಇವತ್ತು ನಮ್ಮ ಕಾವ್ಯ ಜಗತ್ತು ಅವರ ಸಾಹಿತ್ಯದ ಕಡೆಯ ದಿವಸಗಳಲ್ಲಿ ಮತ್ತು ಇವತ್ತಿನ ಚರ್ಚೆಗಳಲ್ಲಿ ಕೂಡ ಅವರು ಹೇಗೆ ಉಳ್ಕೊಂಡಿದ್ದಾರೆ ಅನ್ನೋದ್ರ ಮೇಲೇ ಅವರ ಕಾವ್ಯದ ಸತ್ವ ನಮಗೆ ಗೊತ್ತಾಗುತ್ತೆ. ನೀವು ಎಕ್ಕುಂಡಿಯವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಕ್ಕುಂಡಿಯವರು ಮಾರ್ಕ್ಸ್ವಾದ ಮತ್ತು ಮಧ್ವ ಸಿದ್ಧಾಂತವನ್ನು ಸಮನ್ವಯಗೊಳಿಸಿದ ಒಂದು ಹೊಸ ಫಾರ್ಮ್ಯಾಟಿನ ಕವಿತೆಯನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದರು. ಆ ಬಗೆಗಿನ ಅವ್ರ ಜೊತೆಗಿನ ಮಾತು ಈಗ ಹಿಂಗೆ ಎರಡು ಇವತ್ತಂತೂ ಪೂರ್ತಿ ಆಪೋಸಿಟ್ ಆದ ಬೈನರಿಯಾಗಿ ಕಾಣಿಸುತ್ತಿರುವ ಕಾಲಘಟ್ಟದಲ್ಲಿ ಅಂಥದ್ದೊಂದು ಸಾಧ್ಯತೆಯೇ ಒಂದು ಪವಾಡ ಥರ ಕಾಣಿಸ್ತದೆ ನನಗೆ. ನಿಮ್ಮ ಒಡನಾಟದಲ್ಲಿ ಅದು ಹೆಂಗೆ, ಏನು ರೂಪಗಳ ಬಗ್ಗೆ ತಿರ್ಗಾ ನಾನು ಮತ್ತೆ ಹಿಂದಕ್ಕೆ ಹೋಗಿ ಹೇಳೋದಾದರೆ, ಕೈಕಿಣಿಯವರ ಕುರಿತು ಮಾತನಾಡುವಾಗ ಕೂಡ ಅದನ್ನು ಹೇಳಿದೆ. ಅನೇಕ ವಿರುದ್ಧ ದಿಕ್ಕಿನ ಸಂಗತಿಗಳಾಗಿ ಕಾಣುವ ಸಂಗತಿಗಳು ಒಟ್ಟಿಗೆ ಇದ್ದ ಕಾಲ ಅದು ನಾವು ನೋಡಿದ ಬಾಲ್ಯ. ಇವುಗಳ ನಡುವೆ ಅಂಥ ತೀವ್ರವಾದಂಥ ಒಂದೇ ನಾನು ಉಳಿಬೇಕು ಇಲ್ಲ ನೀನು ಉಳಿಬೇಕು ಅನ್ನೋ ಥರದ ಸಂಘರ್ಷಗಳಿರಲಿಲ್ಲ. ನಿನ್ನ ವಿಚಾರ ಏನು, ನನ್ನ ವಿಚಾರ ಇದು ಬೇಂದ್ರೆ ಮತ್ತು ಶಂಭ ಹತ್ತಿರದಲ್ಲಿ ಇದ್ದು ಅನೇಕ ವಿಚಾರಗಳಲ್ಲಿ ದೂರ ನಿಲ್ತಾ ಇದ್ದರು, ಹಾಗೂ ಒಟ್ಟಿಗೆ ನಿಲ್ತಾ ಇದ್ದರು ಕೂಡ. ಹಾಗೆ ಈಗ ಎಕ್ಕುಂಡಿಯವರ ಮಾತಿಗೆ ಬರೋದಾದರೆ, ಅವರು ಒಂದು ಸರಳವಾದ ವಾಕ್ಯ ಹೇಳಿದರು ಸರ್. ಒಂದು ಸಂದರ್ಭದಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದು ಅವರಿಗೆ ಗೌರವ ಸಲ್ಲುತ್ತಾ ಇದ್ದ ದಿನವೇ ಅವರಿಗೆ ಕೇಳಿದ ಪ್ರಶ್ನೆ ಬಕುಳದ ಹೂವುಗಳ ಬಗ್ಗೆ ಬಂದಾಗ, ಇಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಯಾರೋ ಕೇಳಿದರು, ಮಾಧ್ವ ಮತ್ತು ಮಾರ್ಕ್ಸ್ ಈ ಎರಡು ತಾತ್ವಿಕತೆಯನ್ನು ನೀವು ಹೇಗೆ ಕೂಡಿಸ್ತಾ ಇದ್ದೀರಿ ಅಂಥೇಳಿ, ಹಿಂಗೆ ಕೂಡ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರದಲ್ಲಿ ಒಂದು ಪ್ರಶ್ನೆ ನೈಜವಾದದ್ದು ಸರಿ. ಅದಕ್ಕೆ ಒಂದು ಮಾತು ಹೇಳಿದರು ಅವರು,
ಮಾರ್ಕ್ಸ್ ಈ ಭೂಮಿಯಲ್ಲಿರುವ ಎಲ್ಲರೂ ಒಂದೇ, ಎಲ್ಲರೂ ಈ ಭೂಮಿಯನ್ನು ಹಂಚಿಕೊಳ್ಳಿ ಅಂತ ಹೇಳಿದ. ಅವರ ಪ್ರಕಾರ ಅವರು ಇಡುವ ಮಧ್ವರ ಪರಿಕಲ್ಪನೆ ಏನಂದರೆ, ಬರೀ ಭೂಮಿಯನ್ಯಾಕೆ, ನೀವು ಆಕಾಶವನ್ನು ಹಂಚಿಕೊಳ್ಳಿ ಅಂದ್ರಂತೆ ಮಧ್ವ. ಅಂದರೆ ಮಧ್ವ ಮತ್ತು ಮಾರ್ಕ್ಸ್ ಅವರಲ್ಲಿ ಸಮನ್ವಯಗೊಳ್ತಾ ಇದ್ದ ಬಗೆ ಈ ಥರದ್ದು. ಒಂದು ಕಡೆ ಐಹಿಕವಾದದ್ದು, ದೈಹಿಕವಾದದ್ದು, ಇನ್ನೊಂದು ಕಡೆ ಒಂದು ಪಾರಮಾರ್ಥಿಕವಾದದ್ದು. ಇದರಲ್ಲಿ ಅವರಿಗಂತೂ ಅದು ವೈರುಧ್ಯವಾಗಿ ಕಾಣಲಿಲ್ಲ. ಅವರಿಗೆ ಮಾರ್ಕ್ಸ್ನ ಕುರಿತಂಥ ಪದ್ಯ, ಆ ಬಡತನದ ಅನುಭವಗಳು ಅವರ ಕಥನ ಕವನಗಳಲ್ಲಿ ಏನಿವೆ, ಅವರಿಗೆ ಅಷ್ಟೇ ನಿಜವಾದದ್ದು. ಅವರು ಒಬ್ಬ ಆನಂದ ತೀರ್ಥರ ಬಗ್ಗೆ ಬರೆದ ಪದ್ಯ, ಶುಕನ ಬಗ್ಗೆ ಬರೆದ ಪದ್ಯ, ಮತ್ತು ಅವರದ್ದು ಒಂದು ಮಾತಿದೆ, ಜೀವನಕ್ಕೆ ಗಂಜಿಯೂ ಬೇಕು, ಜೊತೆಗೆ ಒಂದು ಬೆಳ್ಳಕ್ಕಿಯೂ ಇರಬೇಕು. ಗಂಜಿ ಮತ್ತು ಬೆಳ್ಳಕ್ಕಿ ಈ ಎರಡೂ. ಹಾಗೆ ಎಲ್ಲೋ ಒಂದು ಕಡೆ ಗಂಜಿಯನ್ನು ಮಾರ್ಕ್ಸ್ ಸೂಚಿಸ್ತಾ ಇದ್ದರೆ, ಬೆಳ್ಳಕ್ಕಿ ಕೊಡುವ ಸೌಂದರ್ಯವು ಅಥವಾ ಬೆಳ್ಳಕ್ಕಿ ಕೊಡುವ ಆಕಾಶದ ನೀಲಿಯ ಗಮನವು, ಅದು ಅವರೊಳಗೆ ಇದ್ದ ಮಾಧ್ವ ತಾತ್ವಿಕ ನಿಲುವನ್ನು ಅದು ಅಲ್ಲಿ ಸೂಚಿಸ್ತದೆ ಅಂತ ನನಗೆ. ಸೊ ನಿಮ್ಮ ಕಾಲೇಜಿನ ದಿನಗಳನ್ನು ನೆನಪಿಸ್ಕೊಳ್ಳೋದಾದರೆ, ನೀವು ಕಾಲೇಜಿನಲ್ಲಿದ್ದಾಗ ಪದ್ಯ ಬರಿತಾ ಇದ್ರಿ, ಮತ್ತು MSc ಫಿಸಿಕ್ಸ್ ಮಾಡಲಿಕ್ಕೆ ಅಂತ ಹೊರಟು ಅರ್ಧಕ್ಕೆ ಬಿಟ್ಟು, ಅಲ್ಲಿ ಏನೇನಾಯಿತು ಅವಾಗ? ಅಂದರೆ ಅಲ್ಲಿಯ ದಿನಗಳಲ್ಲಿ ನಾನು ಒಂದು ಇದು ಹೇಗೆ ಹೇಳಬೇಕಂತಂದರೆ, ನಾವು ಧಾರವಾಡದಲ್ಲಿ ಇದ್ದ ಸಮಯ ಗೋಕಾಕ್ ಚಳುವಳಿಯ ತೀವ್ರತೆಯ ಸಮಯ. ಗೋಕಾಕ್ರಂಥವರ ಒಂದು ಅತ್ಯಂತ ನೋವಿನ ಪ್ರಶ್ನೆಯನ್ನು ಅಲ್ಲಿ ನಾವು ಕಣ್ಣಾರೆ ಕಂಡೆವು ಅಥವಾ ಕಿವಿಯಾರೆ ಕೇಳಿದೆವು ಅಂತ ಹೇಳಿ. ಇಂಥವುಗಳನ್ನೆಲ್ಲ ಮಾಡ್ತಾ ನಾವು ಸ್ವಲ್ಪ ಫಿಸಿಕ್ಸ್ ಕಡೆಗೂ ಹೋಗ್ತಾ ಇದ್ವಿ. ನಮ್ಮ ಚಟುವಟಿಕೆ ಆಗಿತ್ತು. ಸಾಹಿತ್ಯ, ವಾಚನಾಲಯ, ಸಾಹಿತ್ಯಗಳನ್ನು ಕಾಣೋದು, ಸಾಹಿತ್ಯದ ಸಭೆಗಳನ್ನು ಹೋಗಿ ಅಲ್ಲಿ ಕೇಳ್ಕೊಂಬರೋದು. ಗೋಕಾಕ್ ಚಳುವಳಿಯ ನೆನಪನ್ನು ಯಾಕೆ ಮಾಡಿಕೊಂಡೆ ಅಂತಂದರೆ, ಆಗ ನಿಮಗೆ ಗೊತ್ತಿದೆ, ವಾಸ್ತವಿಕವಾಗಿ ಗೋಕಾಕ್ ಚಳುವಳಿ ಬಹಳ ತೀವ್ರ ಸ್ವರೂಪವನ್ನು ಪಡೆದದ್ದು ಅಲ್ಲಿಯ ವಿದ್ಯಾವರ್ಧಕ ಸಂಘದ ಆ ನೆಲೆಯಲ್ಲಿ. ಸಣ್ಣದಾಗಿ ಹುಟ್ಟಿದ ಕಿಡಿ ಇಡೀ ನಾಡಿನಾದ್ಯಂತ ಹಬ್ಬಿಕೊಂಡಿತು. ರಾಜ್ಕುಮಾರ್ ಬಂದರು ಆ ಕಾಲಕ್ಕೆ. ಇವೆಲ್ಲ ನಡೀತಾ ಇದ್ದ ಸಮಯದಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ಗೋಕಾಕ್ ಒಂದು ವರದಿಯನ್ನು ಒಪ್ಪಿಸುವ ಮೊದಲು ಸಂದರ್ಶನಗಳನ್ನು ಮಾಡಿದ್ರು ಬೇರೆ ಬೇರೆ ಕಡೆ ಹೋಗಿ. ಹೌದು. ಆವಾಗ ಗೋಕಾಕ್ ಗೋ ಬ್ಯಾಕ್ ಅಂತೇಳಿ. ಸೊ ಅದು ಒಂದು ಕತೆ. ಚಳುವಳಿ ಇನ್ನೊಂದು ಕತೆ, ಬಹಳ ದೊಡ್ಡದ ದೀರ್ಘವಾದಂಥ ಕಥೆ. ಇದಾದ ಮೇಲೆ ಎಲ್ಲವೂ ಮುಗಿದು ಒಂದು ಬಗೆಯ ಸುಖ ಅಂತ. ಗೋಕಾಕ್ ವರದಿಯನ್ನು ಸರ್ಕಾರ ನಾವು ಅನುಷ್ಠಾನಕ್ಕೆ ತರ್ತೇವೆ ಅಂತ ಹೇಳ್ತು. ನಾಡಿನ ಜನರ ಆಗ್ರಹಕ್ಕೆ ಒಪ್ಕೊಂಡು ಇವೆಲ್ಲ ಆದಮೇಲೆ ಯಾವ ಗೋಕಾಕರಿಗೆ ಗೋ ಬ್ಯಾಕ್ ಅಂತ ಹೇಳಿದ್ರು, ಅದೇ ಧಾರವಾಡದಲ್ಲಿ ಗೋಕಾಕರನ್ನ ಕರೆದು ಒಂದು ಸನ್ಮಾನ ನೀಡಿತ್ತು. ಗೋಕಾಕರು ಅದು ಅವರ ಮಾತೃಭೂಮಿನೇ ಧಾರವಾಡ, ಅವರಿಗೆ ಕೂಡ. ಅವರು ಒಂದೇ ಮಾತು ಕೇಳಿದರು ಸಭೆಯಲ್ಲಿ, ನೀವು ಹೇಗೆ ಅಂದುಕೊಂಡ್ರಿ ಅಂತೇಳಿ. ನನ್ನನ್ನು ಗೋಬ್ಯಾಕ್ ಅಂತ ಹೇಳುವಾಗ ನಿಮಗೆ ನಾನು ಕನ್ನಡದ ವಿರುದ್ಧ ಅಥವಾ ಒಂದು ನಿಜವಾದಂಥ ಜನರ ಅಪೇಕ್ಷೆ ಮತ್ತು ನಿಜವಾದ ನಿರೀಕ್ಷೆಯನ್ನು ವಿರುದ್ಧವಾಗಿ ನಾನೊಂದು ವರದಿ ಕೊಡ್ತೇನೆ ಅಂತ ನೀವು ಅಂದ್ಕೊಂಡ್ರಲ್ಲ, ನೀವು ಹಂಗೆ ಹೇಗೆ ಯೋಚಿಸಿದ್ರಿ ಅಂತ ಕೇಳಿದರು. ಅಂದರೆ ಅದು ಅವರ ಇಂಟೆಗ್ರಿಟಿಯ ಪ್ರಶ್ನೆ. ಅವರಿಗೆ ಗೋಬ್ಯಾಕ್ ಅಂದಿದ್ದಲ್ಲ ವಿಷಯ, ನೀವು ಹೇಗೆ ನನ್ನ ಬಗ್ಗೆ ಹಾಗೆ ಯೋಚನೆ ಮಾಡಿದ್ರಿ. ನಾನು ಏನೋ ಒಂದು ಕನ್ನಡಕ್ಕೆ ಅಪಾಯಕರವಾದಂಥ ಒಂದು ನಿರ್ಧಾರವನ್ನು, ಪಾಲಿಸಿಯನ್ನು, ಶಿಫಾರಸನ್ನು ಸರ್ಕಾರಕ್ಕೆ ಕೊಡ್ತೇನೆ ಅಂತ ನೀವು ಹೇಗೆ ಅಂದುಕೊಂಡ್ರಿ ಅಂತ. ಇದು ನಾನು ಒಬ್ಬ ಅತ್ಯಂತ ಘನವಾದಂಥ ವ್ಯಕ್ತಿತ್ವ ಇರುವವನಲ್ಲಿ ಹುಟ್ಟುವಂಥ ಈ ಬಗೆಯ ಪ್ರಶ್ನೆಯನ್ನು ಹತ್ತಿರದಿಂದ ನೋಡಿದೆ ಅಂತ ನನಗನ್ನಿಸ್ತು. ಹಾಗೆಯೇ ನಾನು ಧಾರವಾಡದಲ್ಲಿ MSc ಓದುವಾಗ ಅವರು ಬೇಂದ್ರೆಯವರ ಬಗ್ಗೆ ಒಂದು ಉಪನ್ಯಾಸ ಕೊಟ್ಟರು. ಅತ್ಯಂತ ಅದ್ಭುತವಾದಂಥ ಉಪನ್ಯಾಸ ಅದು. ಅಂದರೆ ಆ ರೀತಿಯಲ್ಲಿ ನಮ್ಮ ಗುರು ಶ್ರೇಣಿಯಲ್ಲಿ ಅದು ಒಂದೇ ಕ್ಲಾಸ್ ಇರ್ಬೋದು ನಾನು ಕೇಳಿದ್ದು. ಕ್ಲಾಸ್ ಅಲ್ಲ, ಒಂದು ಉಪನ್ಯಾಸ, ನಮ್ಮ ಸೆನೆಟ್ ಹಾಲ್ನಲ್ಲಿ ಅಲ್ಲಿ ನಡೆದಂಥ ಒಂದು ಉಪನ್ಯಾಸ.
ಇವರೆಲ್ಲ ನಮ್ಮನ್ನು ಬೆಳೆಸಿದ್ದಾರೆ. ಬೇಂದ್ರೆ ಅವರ ಕಾವ್ಯ ಮತ್ತು ಪ್ರಯೋಗಶೀಲತೆ ಅಂತ ನಾವು ವಿಷಯದ ಬಗ್ಗೆ ಮಾತಾಡಿ ಅದ್ಭುತವಾದಂಥ ಒಂದು ಉಪನ್ಯಾಸ. ಇಂಥ ಅನೇಕ ಸಂಗತಿಗಳು ಕಾರಂತರನ್ನು ನಾವು ಅಲ್ಲಿ ಹತ್ತಿರದಿಂದ ನೋಡಿದೆವು. ಆಮೇಲೆ ಭೌತಶಾಸ್ತ್ರದ ವಿಷಯಕ್ಕೆ ಬರೋದಾದರೆ ನನಗೆ ಪಾಠ ಹೇಳಿದವರಲ್ಲಿ ರಾಜಶೇಖರ್ ಭೂಸ್ನೂರ್ ಮಟ್ಟಿದ್ರು ಕರ್ನಾಟಕ ಕಾಲೇಜಿನಲ್ಲಿ, MI ಸವದತ್ತಿ ಅವರಿದ್ದರು ಯೂನಿವರ್ಸಿಟಿಯಲ್ಲಿ. ಇಂಥ ಅನೇಕರ ಮೂಲಕ ನನಗೆ ಭೌತಶಾಸ್ತ್ರದ ವಿಶೇಷ ಅಧ್ಯಯನಕ್ಕೆ ಹೋಗುವಾಗಲೇ ನನ್ನ ಕುಮಟಾದ ನನ್ನ ಅತ್ಯಂತ ಪ್ರೀತಿಯ ಉಪನ್ಯಾಸಕರು, ಅಲ್ಲಿ ಪ್ರಿನ್ಸಿಪಾಲ್ ಕೂಡ ಆಗಿದ್ದರು ಅವರು, SR ನಾರಾಯಣರಾವ್. ಈ ಫಿಸಿಕಲ್ ಸಂಗತಿಗಳ ಮುಖಾಂತರವೇ ನಾಳೆ ನೀನು ಮೆಟಾಫಿಸಿಕಲ್ ಸಂಗತಿಗಳಿಗೆ ಹೋಗಬೇಕಾಗ್ತದೆ. ಅನೇಕ ಜನರ ಜೀವನದಲ್ಲಿ ಈ ಪರಿವರ್ತನೆ ನಡೆದಿದೆ, ಅದು ಸ್ವಾಭಾವಿಕ ಅನ್ನೋ ಅರ್ಥದಲ್ಲಿ ಅವರು ಹೇಳಿದರು. ಅದು ನನಗೆ ಆಗ ಗೊತ್ತಿರಲಿಲ್ಲ. ಆದರೆ ನಾನು ನಡೆದು ಬಂದ ಈ ಪ್ರಯಾಣ ಇದೆಯಲ್ಲ, ಇದು ಭೌತಿಕ ವಿವರಗಳಿಂದಲೇ ಭೌತಿಕ ಜಗತ್ತನ್ನು ನೋಡುತ್ತಲೇ ಪಾರಭೌತಿಕವಾದದ್ದನ್ನು ಹುಡುಕುವ ಮಾರ್ಗಕ್ಕೆ ನನ್ನನ್ನು ಕರೆದುಕೊಂಡು ಹೋಯಿತು. ಹಾಗಾಗಿ ಈ ಶಿಕ್ಷಣ ನನಗೆ ಧಾರವಾಡದಲ್ಲಿ ಎಲ್ಲ ರೀತಿಯಲ್ಲಿ ನಡೀತಾ ಇತ್ತು. ಅದು ಭೌತಶಾಸ್ತ್ರದ ಒಂದು ಕೊಠಡಿಯಲ್ಲಿ ಕೂತ್ಕೊಳ್ತಾ ಇದ್ದೆ, ಅದು ಸರಿ. ಆದರೆ ಅದರ ಹೊರಗೂ ಕೂಡ ನಾವು ಕಲಿತಿದ್ದು ಬಹಳಷ್ಟಿದೆ ಅಂತೇಳಿ. ಧಾರವಾಡದಲ್ಲಿ ಓದಿ ಕಲಿತ ಮಾಡ್ತಾ ಇದ್ದಾಗನೇ ನೀವು ಕವಿತೆಯನ್ನು ಬರಿತಾ ಇದ್ರಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿನೂ ಭಾಗವಹಿಸ್ತಾ ಇದ್ರಿ, ಶಂಭಾ ಬೇಂದ್ರೆ ಅವರೆಲ್ಲರನ್ನೂ ನೋಡ್ತಾ ಇದ್ರಿ. ಹಾಗೆಯೇ ನಿಮ್ಮ ಹಳೆ ಬಾಲ್ಯದ ಹೈಸ್ಕೂಲ್ ದಿನಗಳಲ್ಲಿ ಪರಿಚಯವಾದ ಗೌರೀಶ್ ಕಾಯ್ಕಿಣಿಯವರು, ಕೊಕ್ಕೊಂಡಿ ಅವ್ರದ್ದೆಲ್ಲ ಒಡನಾಟ ಇತ್ತು. ಮುಂದೆ ನಿಮ್ಮ ಅಡಿಗರ ಒಡನಾಟ ಎಲ್ಲ ಬಂತು. ನೀವು ಕವಿತೆ ಬರೀಲಿಕ್ಕೆ ಆರಂಭ ಮಾಡಿದ ದಿನಗಳಲ್ಲಿ ಒಂದು ನವೋದಯದ ಕಾಲದ ಒಂದು ಪ್ರಖರವಾದ ಬೆಳಕಿನ ಪದ್ಯದ ಮಾದರಿ ಒಂದಿತ್ತು. ಆವಾಗೇ ಸ್ವಲ್ಪ ಇನ್ನಷ್ಟು ಅವ್ರಿಗಿಂತ ಸ್ವಲ್ಪ ಮುಂದೆ ಹೋಗಿ ಹಿಂದೆ ಸರದ ಹಾಗೆ ಕಾಣಿಸ್ತಿದ್ದ ಕವಿತೆಗಳ ನವ್ಯ ಮಾದರಿಯ ಒಂದು ಕವಿತೆ ಫಾರ್ಮ್ಯಾಟ್ ಇತ್ತು. ಮತ್ತು ಇನ್ನೂ ಆಗಲೇ ಮೊಳಕೆ ಹೊಡಿತಿದ್ದ ಚಿಗುರುತ್ತಿದ್ದ ದಲಿತ ಬಂಡಾಯದ ಮಾದರಿಯ ಕವಿತೆಗಳು ಇತ್ತು. ಬೇರೆ ಬೇರೆ ಮಾದರಿಯ ರೆಪ್ರೆಸೆಂಟೇಟಿವ್ ಪೊಯಿಟ್ಸ್ ಇದ್ದರು. ನೀವು ಧಾರವಾಡದಲ್ಲಿದ್ದಾಗ ಚಂಪಾ ಕೂಡ ಅಲ್ಲೇ ಇದ್ದರು. ಬೇರೆ ಬೇರೆ ಬಂಡಾಯದ ದಿನಗಳು ಶುರುವಾಗಿದ್ದವು. ಬಂಡಾಯ ಸಂಘಟನೆ ಅನ್ನೋದು ಕಾಣಿಸ್ಕೊಂಡು ದಲಿತ ಬಂಡಾಯ ಅನ್ನೋದ್ರದ್ದೊಂದು ಪ್ರವರ್ಧಮಾನಕ್ಕೆ ಬರುತ್ತಿದ್ದ ದಿನಗಳು. ಈ ಎಲ್ಲದರ ಮಧ್ಯೆ ಕವಿತೆ ನಿಮ್ಮ ಹುಡುಕಾಟದ ದಾರಿಯನ್ನು ಹೇಗೆ ರೂಪಿಸಿಕೊಳ್ಳಲಿಕ್ಕೆ ಕಾರಣ ಆಯಿತು ಅಂತ, ನಿಮ್ಮ ಕವಿತೆ ಅನ್ನೋದು ಹೇಗೆ ರೂಪುಗೊಂಡಿತು ಅಂತ ನನ್ನ ಕುತೂಹಲ. ನಿಮಗೆ ಗೊತ್ತಿದ್ದ ಹಾಗೆ, ಒಂದು ಕಡೆ ನೀವು ಹೇಳಿದ ಹಾಗೆ ನವೋದಯ ಕಾವ್ಯದ ಅನೇಕ ದೊಡ್ಡ ದೊಡ್ಡ ಪ್ರತಿಭೆಗಳು ಇನ್ನೂ ಕ್ರಿಯಾಶೀಲವಾಗಿ ಬರಿತಾ ಇದ್ದ ಕಾಲ ಅದು. ಬರಿತಾ ಇದ್ದರು. ಆ ಮಾದರಿಯನ್ನು ಮೀರಿ ಅಡಿಗರು ಒಂದು ಹೊಸ ಸಾಧ್ಯತೆಯನ್ನು ತೋರಿಸ್ಕೊಟ್ಟಿದ್ರು. ಅಡಿಗರಿಂದ ತಾತ್ವಿಕವಾಗಿ ಭಿನ್ನವಾಗಿದ್ದರೂ ಅವರು ತೋರಿಸಿಕೊಟ್ಟ ಅಥವಾ ಉದ್ಘಾಟಿಸಿದ, ಓಪನ್ ಮಾಡಿದ ನವ್ಯದ ಮೋಡ್ ಬಂದಿದೆಯಲ್ಲ, ಅದನ್ನು ಹಿಡ್ಕೊಂಡಂಥ ಅವರ ಹಿಂದೆ ಒಂದು ದೊಡ್ಡದಾದಂಥ ಒಂದು ಪ್ರತಿಭಾವಂತರ ಜಾಡಿತ್ತು. ನಾವು ಬರೀತಾ ಶುರು ಮಾಡ್ತಾ ಇದ್ದ 75-76 ನಂತರದ ಪೀರಿಯಡ್ ಅಂತ ಇಟ್ಕೊಂಡ್ರೆ ನಾವು ಬಂಡಾಯ ಕೂಡ ತನ್ನ ಧ್ವನಿಯನ್ನು ಎತ್ತಿತು. ಅಂದರೆ ಬಂಡಾಯ ಮತ್ತು ದಲಿತವನ್ನು ಒಟ್ಟಾರೆಯಾಗಿ ನಾವು ನಮ್ಮ ಮಾತಿನ ಅನುಕೂಲಕ್ಕಾಗಿ ಒಂದು ಬಗೆಯಲ್ಲಿ ಪ್ರತಿಭಟನಾ ಸಾಹಿತ್ಯದ ಒಂದು ಹೊಸ ಧ್ವನಿ ಕನ್ನಡದಲ್ಲಿ ಎದ್ದಿತು. ಮತ್ತು ಅದು ಅನೇಕ ಸ್ಥಾಪಿತ ಸಂಗತಿಗಳನ್ನು ಪ್ರಶ್ನೆ ಮಾಡ್ತಾ ಇತ್ತು. ಅವರಿಗೆ ನವೋದಯದಷ್ಟೇ ನವ್ಯ ಕೂಡ ಇದು ಕೂಡ ಮುಗಿದು ಹೋದ ಕಾಲ ಅನ್ನೋ ಥರದ ಒಂದು ಭಾವನೆ ಇತ್ತು. ಈಗ ಇದು ಪ್ರತಿಭಟನೆಯ ಕಾಲ, ಇದು ಪ್ರಶ್ನಿಸುವ ಕಾಲ ಅನ್ನೋ ಥರದ ದೊಡ್ಡದಲ್ಲ. ಈಗ ನೋಡಿದರೆ ಅತ್ಯಂತ ಒಂದು ಹತ್ತಿಕ್ಕಿದ ಧ್ವನಿಗಳು ಹೊಸದಾಗಿ ಧ್ವನಿಯನ್ನು ತೆರೆದಾಗ ಹುಟ್ಟುವ ಸದ್ದು, ಗದ್ದಲ ಮತ್ತು ಸಂಗೀತ ಎಲ್ಲವೂ ಇದು. ಇವುಗಳ ಜೊತೆಯಲ್ಲಿ ನಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕೀಗ. ಅರ್ಥ ಮಾಡ್ಕೋಬೇಕಂದ್ರೆ ನನ್ನ ಪರಿಸ್ಥಿತಿಯನ್ನು ಅಂತ ಹೇಳಿ, ನಾನು ಈ ಪ್ರತಿಭಟನಾ ಸಾಹಿತ್ಯವನ್ನು ಓದಬಲ್ಲನೇ ಹೊರತು, ಮೆಚ್ಚಬಲ್ಲನೇ ಹೊರತು ನಾನು ಸ್ವತಃ ಬರೆಯೋದಕ್ಕೆ ಸಾಧ್ಯ ಪ್ರಾಕ್ಟೀಸ್ ಮಾಡಲಾರೆ. ಈಗ ನನ್ನ ಸ್ಥಾನ ಯಾವುದು? ಈಗ ಗಾಳಿ ನಿಮ್ಮ ಪರವಾಗಿ ಬೀಸ್ತಾ ಇದ್ದಾಗ ದೋಣಿಯನ್ನು ನಡೆಸೋದು ಸುಲಭ.
ಸಮಾಜದ ಹಲವು ಅಪೇಕ್ಷೆಗಳು ಹುಟ್ಟಿಕೊಂಡು ಇಷ್ಟು ದಿನದ ಉಪೇಕ್ಷೆಯನ್ನು ನಾವು ತಾಳಲಾರೆವು ಅಂಥೇಳಿ ಎದ್ದು ಬರ್ತಾ ಇರುವ ಕಾಲದಲ್ಲಿ ಹೊಸದಾಗಿ ಬರಿತಾ ಇರುವಂಥ ಒಬ್ಬ ಲೇಖಕ ಎದುರಿಸಬಹುದಾದಂಥ ಎಲ್ಲ ಸಮಸ್ಯೆಗಳನ್ನು ನಾನು ಮತ್ತು ನನ್ನಂಥವರು ಎದುರಿಸಿದ್ದೇವೆ. ಆದರೆ ಒಂದು ಧೈರ್ಯ ಎಲ್ಲೋ ಅನ್ನಿಸ್ತಾ ಇತ್ತು, ನಾವು ಕೂಡ ಒಂದು ಸರಿಯಾದ ಮಾರ್ಗದಲ್ಲಿ ಇದ್ದೇವೆ ಅಂತೇಳಿ. ಯಾಕೆಂದರೆ ತಾತ್ವಿಕವಾಗಿ ನಮಗೆ ಇವುಗಳಲ್ಲಿ ಸಮಸ್ಯೆ ಇರಲಿಲ್ಲ. ಬಡಬಗ್ಗರ ಬಡತನವು, ಅಸ್ಪೃಶ್ಯತೆ ಕುರಿತಾದಂಥ ಒಂದು ನಡತೆಯು ಅದು ತಪ್ಪು ಅನ್ನುವಂಥದ್ದು, ಇವೆಲ್ಲವೂ ನಾವು ಕೂಡ ಒಪ್ಪಿಕೊಂಡ ಸಂಗತಿಗಳೇ. ಆದರೆ ನಮ್ಮ ಅನುಭವದ ಆಚೆಗಿನವು, ಅದರ ಅನುಭವವನ್ನು ಕುರಿತು ಇನ್ನೊಬ್ಬ ಹೇಳಬೇಕು ಮತ್ತು ನಾನು ಕಲಿಯಬೇಕಾಗಿದೆ ಹೊರತು ಅದನ್ನು ಅದಲ್ಲದ. ಆದರೆ ನಿಜಕ್ಕೂ ಯಾವುದು ಮುಖ್ಯ ಅನ್ನೋದನ್ನು ಬರೆಯಬೇಕು ಅನ್ನುವಂಥ ಒಂದು ಸೂಚನೆ ಕೂಡ ಇತ್ತು ಅಡಿಗರಂಥವರಿಂದ. ಹೀಗೆ ಹಲವು ಬಗೆಯ ಒತ್ತಡಗಳು. ಒಂದು ಕಡೆ ನಾನು ಹೇಳೋದು ಏನಂತಂದರೆ ಅದು ನಮ್ಮ ಪೀರಿಯಡ್ ಅಲ್ಲ ಅನ್ನೋ ಥರದ್ದು. ಇದು ಈಗ ಈ ಬಗೆಯ ಪದ್ಯವನ್ನು ನಾವು ಇಡೋದಕ್ಕೆ ಎರಡು ಥರ ಅನ್ನಿಸ್ತಾ ಇತ್ತು ನಿಮಗೆ ಆವಾಗ. ಅಂದರೆ ಒಂದು ನವ್ಯ ಮತ್ತು ನವೋದಯದ ಎರಡನ್ನೂ ಒಳಗೊಂಡ ಒಂದು ಮಾದರಿಯ ಫ್ರೇಮ್ವರ್ಕು, ಅದರ ಎಕ್ಸಾಕ್ಟ್ ಅಪೋಸಿಟ್ ಅನ್ನಬಹುದಾದ ಮಾದರಿಯ ಪ್ರತಿಭಟನೆಯ ಘೋಷಣೆ ಅಂತ ಯಾವುದನ್ನು ಇವತ್ತು ನಾವು ಕರಿತೀವಿ ಅವತ್ತು ಅದನ್ನು ಪದ್ಯ ಅಂತಾನೆ ಆಗಿತ್ತು. ಹೌದು ಹೌದು, ಇವತ್ತು ಕೂಡ ಅದು ಬೇರೆ ಮಾದರಿಯ ಪದ್ಯವೇ, ಅದು ಪದ್ಯ ಅಲ್ಲ ಅಂತ ಸಾಧ್ಯವೇ ಇಲ್ಲ. ಆದರೆ ನಿಮ್ಮ ಅನುಭವ ಲೋಕದಿಂದ ಆಚೆಗಿನ ಲೋಕ ಅದಾಗಿತ್ತು. ಅದನ್ನು ಕೇಳಿಸ್ಕೊಳ್ಳೋದ್ರ ಬಗ್ಗೆ ತಕರಾರಿರಲಿಲ್ಲ ನಿಮಗೆ, ಆದರೆ ಅದನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಈ ಎರಡು ಮಾದರಿಗಳು ನಿಮ್ಮ ಅನುಭವದ ಲೋಕದ ಜೊತೆಗೇನೆ ಒಡನಾಡಿದವಾಗಿದ್ದು, ಅದರ ಒಡನಾಡಿದವು. ಅದರಿಂದಾಗಿಯೇ ನಾನು ಮುಂದುವರಿಕೆ ಮಾಡಲಿಲ್ಲ. ಹೌದು, ಒಂದು ಸಂದರ್ಭದಲ್ಲಿ ನಾನು ಇಲ್ಲಿ ಹೇಳ್ಬೋದು ಅಂತ ಕಾಣಿಸ್ತದೆ. ಬಾಬುವಿನ ಕನಸುಗಳು ಅಂತ ನನ್ನದೊಂದು ಕವಿತೆ ಇದೆ. ಬಾಬುವಿನ ಕನಸು ಅಂತ ಒಂದು ಕಥೆಯೂ ಇದೆ. ಝೂದಲ್ಲಿ ಪ್ರಾಣಿಗಳ ಹೊಲಸನ್ನು ತೆಗೆಯುವಂಥ ಒಬ್ಬ ಹುಡುಗನ ನೋಡಿದೆ ಇಲ್ಲಿ ನಾನು ಬರೆದಂಥ ಒಂದು ಪದ್ಯ ಅದು. ಅಂದರೆ ಅವನ ಕನಸುಗಳಲ್ಲಿ ಏನಿರ್ತದೆ ಅಂತೇಳಿ, ಅವನ ಕನಸಿನಲ್ಲಿ ಅವನೊಂದು ಆನೆ ಆಗಬೇಕು ಅಂತ ಇರ್ತದೆ ಅಂತೇಳಿ. ಯಾಕೆಂದರೆ ಆನೆಯ ಲದ್ದಿಯನ್ನು ತೆಗೆಯೋದಕ್ಕಿಂತ ಆನೆ ಆಗೋದೇ ಹೆಚ್ಚು ಡಿಗ್ನಿಫೈಡ್ ಅಂಥೇಳಿ ಅವನಿಗೆ ಕಾಣಿಸ್ಬೋದು, ಅದೇ ಹೆಚ್ಚು ಆಕರ್ಷಣೆ. ಯಾಕೆಂದರೆ ಜೂದಲ್ಲಿ ಬಂದವರೆಲ್ಲ ನೋಡೋದು ಆನೆಯ ಇದನ್ನು ಎತ್ತುವಂಥ ಹುಡುಗನನ್ನಲ್ಲ. ಈ ಪದ್ಯ ನಮ್ಮ ಬಂಡಾಯ ಸಾಹಿತ್ಯದ ಬಹಳ ದೊಡ್ಡದಾದಂಥ ಪ್ರತಿನಿಧಿಗಳಾಗಿದ್ದ ಸಾಹಿತಿ ಆರ್ ವಿ ಭಂಡಾರಿಯವರು ತುಂಬ ಮೆಚ್ಚಿಕೊಂಡ್ರು ಮತ್ತು ಒಂದು ಸಭೆಯಲ್ಲಿ ಕೇಳಿದರು ಕೂಡ. ಅವರು ಅನೇಕ ಕಡೆ ಆ ಪದ್ಯವನ್ನು ಓದಿ ಹೇಳ್ತಾ ಇದ್ದರು. ಆಮೇಲೆ ಕೇಳಿದರು, ಈ ಪದ್ಯ ನೀವು ಹೇಗೆ ಬರೆದ್ರಿ ಅಂತ ಕೇಳಿದರು. ಇದರೆ ನಾನಂದೆ, ಆ ಪದ್ಯ ನಾನು ಹೇಗೆ ಬರೆದೆ ಅಂದರೆ ಒಂದು ಈ ದೃಶ್ಯ ನಾನು ನೋಡಿದೆ, ಆಮೇಲೆ ನೀವು ಕಳೆದ 18-20 ವರ್ಷಗಳಿಂದ ಯಾವ ಚರ್ಚೆಗಳನ್ನು ಕನ್ನಡದಲ್ಲಿ ಹುಟ್ಟಾಕಿದ್ದೀರೋ ಸಾಮಾಜಿಕವಾಗಿ, ಇಂಥ ಅನೇಕ ಸಂಗತಿಗಳು, ಇಂಥದ್ದೊಂದು ಸಂವಾದ ಹುಟ್ಟಿಸಿದ ಪದ್ಯ ಅದು ಅಂತ ಹೇಳಿದ. ಹಾಗೆ ಇವತ್ತು ಈ ಪ್ರತಿಭಟನಾ ಸಾಹಿತ್ಯದ ಹಿರಿಯರು ಅದರ ಗಂಭೀರವಾದಂಥ ಕಥೆ, ಕವಿತೆ ಮತ್ತು ಸಂವಾದಗಳನ್ನು ಹುಟ್ಟಾಕಿದಂಥವರು ನಮ್ಮಲ್ಲಿ ಹುಟ್ಟಿಸಿದ ತಿಳುವಳಿಕೆ ಮತ್ತು ಬೆಳಕು ನಮ್ಮನ್ನು ಕೂಡ ಬೆಳೆಸಿದೆ ಇನ್ನೊಂದೇ ರೀತಿಯಲ್ಲಿ ಅಂಥೇಳಿ ನನಗೆ ಅನ್ನಿಸ್ತದೆ. ಹಾಗಾಗಿ ನಾನು ಈ ಚರ್ಚೆಗಳಿಂದ, ಈ ಪ್ರಶ್ನೆಗಳಿಂದ, ಈ ಅನುಮಾನಗಳಿಂದ ಕೂಡ ನಾನು ಕಲಿತಿದ್ದೇನೆ ಮತ್ತು ಬರವಣಿಗೆಯಲ್ಲಿ ಅದರ ಉಪಯೋಗ ಆಗಿದೆ ಅಂತ ನನಗೆ ಅನ್ನಿಸ್ತದೆ. ನೀವು ಆಗಲೇ ಮಾತಾಡ್ತಾ ಕಾವ್ಯದ ತಾತ್ವಿಕತೆ ಮತ್ತು ಸಾಮಾಜಿಕ ಆಯಾಮಕ್ಕೆ ಸಂಬಂಧಪಟ್ಟಂಗೆ ವಿಷಯ ಪ್ರಸ್ತಾಪ ಮಾಡಿದ್ರಿ. ನಮ್ಮ ಮಾತಿನ ಭಾಗವಾಗಿ ಅದು ಬಂದಿತ್ತು. ನೀವು ನಿಮ್ಮ ಸಂಶೋಧನೆಯನ್ನು ಅಂದರೆ ಫಿಸಿಕ್ಸ್ನಿಂದ ಹೊರಗೆ ಬಂದ ಮೇಲೆ ನೀವು BSNLನಲ್ಲಿ ನಿಮ್ಮ ಕೆಲಸಕ್ಕೆ ಸೇರಿಕೊಂಡ್ರಿ ಉದ್ಯೋಗಿಯಾಗಿ. ಆಮೇಲೆ ಟ್ರಿವೆಂಡ್ರಮ್ನಲ್ಲಿ ತರಬೇತಿಯನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಕೆಲಸಕ್ಕೆ ಶುರು ಮಾಡಿ ಮೇಷ್ಟ್ರ ಅಲ್ಲದ ಕಾವ್ಯದ ಪ್ರಾಕ್ಟೀಷನರ್ ಆಗಿ ಕಂಟಿನ್ಯೂ ಮಾಡಿದ್ರಿ. ಕನ್ನಡದಲ್ಲಿ ಆ ಕಾಲಕ್ಕೆ ಮೇಷ್ಟ್ರುಗಳು ಮಾತ್ರ ಪದ್ಯ ಬರೆಯುವ ಪರಿಪಾಠ ಇತ್ತು. ಹೀಗೆ ಒಂದು ಆಮೇಲೆ ನೀವು MBA ಮಾಡಿಕೊಂಡ್ರಿ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನ
ಆಡಳಿತಾತ್ಮಕ ವ್ಯವಹಾರವನ್ನು ನಿರ್ವಹಣೆ ಮಾಡುವ ಬಿಸ್ನೆಸ್ ಮ್ಯಾನೇಜ್ಮೆಂಟನ್ನು ಅಧ್ಯಯನ ಮಾಡಿದರೆ ಇಲ್ಲಿಂದ ಅಂದರೆ ಒಂದು ಕಾವ್ಯದ ಜೊತೆಗಿನ ಒಡನಾಟ, ಕವಿತೆ, ಕಥೆ ಆಗಿ ಒಂದು ಫಿಸಿಕ್ಸ್ನಿಂದ ಎಲ್ಲ ಒಂಥರ ಇದೆಯಲ್ಲ, ಇದ್ರ ಜೊತೆಗೆ ನೀವು ಕನ್ನಡ ಕಾವ್ಯದ ತಾತ್ವಿಕತೆಯ ಬಗ್ಗೆ PhD ಮಾಡಬೇಕಂತ ಯೋಚನೆ ಮಾಡಿ ನಾರಾಯಣರನ್ನು ಭೇಟಿ ಮಾಡಿದ KV ನಾರಾಯಣರನ್ನು. ಈ KV ನಾರಾಯಣರನ್ನು ಭೇಟಿ ಮಾಡುವ ಹಂತದಲ್ಲಿ ಮತ್ತು ನಿಮ್ಮ ಸಂಶೋಧನೆಗೆ ಸಂಬಂಧಪಟ್ಟ ಸಂಗತಿಗಳ ಬಗ್ಗೆ ನಾವು ಮಾತಾಡ್ಬೋದು ಅಂತ. ಒಂದು ಕವಿತೆಗಳ ಕುರಿತಾಗಿ ನನಗೆ ಆ ಕಾಲದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದಂಥ ಹಿರಿಯರು ಏನಿದ್ದರು ಅವರು ಅದು ಎಂಥ ದೊಡ್ಡದಾದಂಥ ಒಂದು ಬೆಳಕಿನ ಜಗತ್ತು ಅನ್ನೋದನ್ನು ತೋರಿಸಿದರು. ಅದರ ಪ್ರಯಾಣ ಎಷ್ಟು ದೊಡ್ಡದು ಮತ್ತು ಎಷ್ಟು ಮುಖ್ಯವಾದದ್ದು ಅನ್ನೋದನ್ನು ತೋರಿಸಿದರು. ಹಾಗಾಗಿ ಇಂಥ ಮಾತುಗಳನ್ನು ಕೇಳ್ತಾ, ಇಂಥ ವಿಚಾರಗಳನ್ನು ಸಂವಾದದಲ್ಲಿ ಪಡೆದುಕೊಳ್ತಾ ಕಾವ್ಯ ಮೀಮಾಂಸೆ ಕಡೆ ಕೂಡ ನನ್ನ ಲಕ್ಷ್ಯ ಹೋಯಿತು. ಕಾವ್ಯದ ಕುರಿತಾಗಿ ಭಾರತೀಯ ಕಾವ್ಯ ಮೀಮಾಂಸೆ ಓದಿದೆ. ಎಷ್ಟೊಂದು ಚಿಂತನೆಗಳು ಕಾವ್ಯದ ಹಿಂದೆ ಇವೆ ಅಂಥೇಳಿ ನಿಜಕ್ಕೂ ಬೆರಗಾದೆ. ಮತ್ತು ಇದೇ ಹಂತದಲ್ಲೇ ನನ್ನ ಕವಿತೆ ಕೂಡ ಒಂದು ಅವಸ್ಥಾಂತರವನ್ನು ಪಡ್ಕೊಳ್ತಾ ಇತ್ತು. ಅದು ಒಂದು ಸಣ್ಣ ಹುಡುಗಾಟ, ಸಣ್ಣ ವಿನೋದ ಇಟ್ಕೊಂಡು ಕೂಡ ನಿಗೂಢದ ಹುಡುಕಾಟದ ಕಡೆಗೆ ಕೂಡ ಹೊರಡ್ತಾ ಇತ್ತು. ದೇವರ ಬೆನ್ನತ್ತಿ ಹೊರಡ್ತಾ ಇತ್ತು. ಅದು ಕವಿತೆಗಳ ಬರವಣಿಗೆಯಲ್ಲಿ ಪ್ರಯಾಣದಲ್ಲಿ ಸ್ವತಃ ತಾನಾಗಿ ಸಿಕ್ಕಂಥ ಒಂದು ಮೆಟಫಿಸಿಕಲ್ ಆದಂಥ ಒಂದು ಸಣ್ಣ ತಿರುವು. ಅದೇನು ತೀರಾ ಮೆಟಫಿಸಿಕಲ್ ಪೋಯೆಟ್ರಿ ಅಂತ ಕರೆಯೋದಕ್ಕೆ ಕೂಡ ನನಗೆ ಅದು ಹಾಗೆ ಇಷ್ಟ ಇಲ್ಲ. ಎಲ್ಲವನ್ನು ಒಳಗೊಂಡಿರ್ತದೆ ಅಂತೇಳಿ ನನಗೆ ಯಾವುದನ್ನು ಇನ್ನು ಬ್ರ್ಯಾಕೆಟ್ ನೋಡೋದಕ್ಕೆ ಖುಷಿ ಇಲ್ಲ. ಹಾಗೆ ಕಾವ್ಯ ಮೀಮಾಂಸೆ ಮತ್ತು ಕಾವ್ಯ ಇದೆರಡರ ತಿಕ್ಕಾಟ ಮತ್ತು ಹೊಕ್ಕಾಟಗಳಿದೆಯಲ್ಲ, ಇವುಗಳಿಂದಾಗಿ ಇದರಲ್ಲಿ ನಾನು ಏನೋ ಒಂದು ಕೆಲಸ ಮಾಡಬೇಕು ಅನ್ನೋದು. ಅದೇ ಹೊತ್ತಿಗೆ ಅನುಭವದ ಬಗ್ಗೆ ಒಂದು ಸಣ್ಣ ಚರ್ಚೆ ನಡೀತು. ಜಯಂತ್ ಒಂದು ವರ್ಷ ಭಾವನಾ ಅಂತ ಒಂದು ಪತ್ರಿಕೆ ತಂದರು. ಅದರಲ್ಲಿ ಅವರು ಅನುಭವದ ಬಗ್ಗೆ ಕೆಲವು ಮಾತುಗಳನ್ನು ಬರೆದರು. ಆಮೇಲೆ ಅದರ ಬಗ್ಗೆ ಸ್ವಲ್ಪ ಚರ್ಚೆ ನಡೀತು. ಆ ಚರ್ಚೆಯಲ್ಲಿ ಕೊನೆಗೆ ನಾನು ಭಾಗವಹಿಸಿದೆ. ನನ್ನ ಕೆಲವು ವಿಚಾರಗಳನ್ನು ಹೇಳಿದೆ. ಅನುಭವ ಅಂದರೆ ಹೀಗೆ, ಅದು ಅನುಭವ ಇಲ್ಲದೆ ಅನುಭವ ಇಲ್ಲ, ಈ ಥರದ ಅನೇಕ ವಿಚಾರಗಳನ್ನೆಲ್ಲ ನಮ್ಮ ವಚನ ಸಾಹಿತ್ಯ ಮತ್ತು ಬೇರೆಲ್ಲ ಸಂತರ ವಿಚಾರಗಳು ಆ ಎಲ್ಲ ಸಾಹಿತ್ಯಗಳನ್ನು ಒಳಗೊಂಡು ಕೆಲವು ವಾಕ್ಯಗಳ ಟಿಪ್ಪಣಿ 1-2 ಪುಟಗಳಷ್ಟು ಬರೆದೆ. ಆಮೇಲೆ ಇದನ್ನೇ ನಾನು ಯಾಕೆ ಸಂಶೋಧನಾ ವಿಷಯವಾಗಿ ತಗೊಳ್ಬಾರ್ದು ಅನ್ನೋ ಥರದಲ್ಲಿ ಹಾಗೆ ನಾನು ತಗೊಂಡಾಗ ಕನ್ನಡ ಕಾವ್ಯ ಮತ್ತು ತಾತ್ವಿಕತೆಗಳ ಸಂಬಂಧ ಅಂಥೇಳಿ ನಾನು ಅದನ್ನು ಡಿಫೈನ್ ಮಾಡಿಕೊಂಡೆ. ಹಾಗೆ ಕಾವ್ಯ ಮತ್ತು ತಾತ್ವಿಕತೆಗಳ ಸಂಬಂಧ ಅಂಥೇಳಿ ಮಾಡಿಕೊಂಡ ಹಂತದಲ್ಲಿ ನಮ್ಮ ಹಿರಿಯರಾದ KVN ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇದ್ದರು. ಅವರು ನನ್ನ ಗುರುಗಳಾಗಲಿಕ್ಕೆ ಒಪ್ಪಿಕೊಂಡ್ರು, ಮಾರ್ಗದರ್ಶಕರಾಗಿ. ನಾನು ಸಾಗಬೇಕಾದ ಹಾದಿಯನ್ನು ತೋರಿಸ್ಕೊಟ್ರು. ಹಾಗೆ ಕನ್ನಡ, ಸಂಸ್ಕೃತ, ಇಂಗ್ಲೀಷ್ ಈ ಎಲ್ಲ ಲಭ್ಯ ಇರುವಂಥ ಎಲ್ಲ ಕಾವ್ಯ ಮೀಮಾಂಸೆಗಳು, ತಾತ್ವಿಕತೆಯ ಕುರಿತಾದಂಥ ಚರ್ಚೆಗಳು. ಮತ್ತು ಅವರು ಒಂದು ದೊಡ್ಡ ಮಾತನ್ನು ಹೇಳಿದರು, ನೀನು ಈ ವಿಷಯದ ಬಗ್ಗೆ ಕನ್ನಡದಲ್ಲಿ ಯಾರೆಲ್ಲರನ್ನ ನಿನಗೆ ಸಿಗಲಿಕ್ಕೆ ಸಾಧ್ಯ ಇದೆಯೋ ಅವ್ರನ್ನೆಲ್ಲ ಭೇಟಿ ಮಾಡು, ಮಾತಾಡುವಂತೆ. ಹಾಗೆ ನಾನು ಆ ಕಾಲಕ್ಕೆ ನನಗೆ ಕುರ್ತಕೋಟಿಯವರನ್ನು ಆ ಕಾಲದಲ್ಲಿ ಕಂಡೆ. ಈಗ ಅನೇಕ ಹಿರಿಯರನ್ನು ಈ ಕುರಿತಾಗಿ ನಾನು ಚರ್ಚೆಗಳಿಂದ ಲಾಭ ಪಡೆದಿದ್ದೇನೆ. ಸಂಸ್ಕೃತ ವಿದ್ವಾಂಸರನ್ನು ನೋಡಿದ್ದೇನೆ, ಡಾಕ್ಟರ್ ಶ್ರೀರಾಮ್ ಭಟ್ ಅಂತವರು. ಕನ್ನಡ ಕವಿಗಳ ಸಂಪರ್ಕ ಅಂತೂ ಆಗಲೇ ನನಗೆ ಸಹಜವಾಗಿಯೇ ಇತ್ತು. ಈ ಎಲ್ಲ ಸಂಪರ್ಕ, ಅಧ್ಯಯನ ಇವೆಲ್ಲವುಗಳ ಮೂಲಕ ಕಾವ್ಯ ಮತ್ತು ತಾತ್ವಿಕತೆಗಳ ಸಂಬಂಧ ಅನ್ನುವ ಈ ಸಂಶೋಧನೆ ಒಂದು ಬಗೆಯಲ್ಲಿ ನನ್ನ ಸೃಜನಶೀಲ ಸಾಹಿತ್ಯಕ್ಕೆ ಕೂಡ ಪೂರಕವಾದಂಥ ಕಾರ್ಯ ಆಯಿತು. ಸೊ ಅಲ್ಲಿ ನೀವು ಕನ್ನಡ ಕಾವ್ಯ ಮತ್ತು ತಾತ್ವಿಕತೆಯನ್ನು ಚರ್ಚೆ ಮಾಡುವಾಗ ಮಾಡಿಕೊಂಡ ಬೈಫರ್ಕೇಷನ್ಸ್ ಯಾವ ಥರದ್ದು? ಅಂದರೆ ಅಲ್ಲಿ ಕಾವ್ಯ ಮತ್ತು ತಾತ್ವಿಕತೆಗಳ ಸಂಬಂಧದ 4 ಮಾದರಿಗಳನ್ನು ನಾವು ಅಲ್ಲಿ ಇಟ್ಟಿದ್ದೇವೆ. ಒಂದು ಅರ್ಥಪ್ರಧಾನವಾದಂಥದ್ದು. ಕಾವ್ಯ ಮತ್ತು ತಾತ್ವಿಕತೆಗಳ ಸಂಬಂಧದ ಒಂದು ಬಗೆಯ ಕಾವ್ಯ ಅರ್ಥಪ್ರಧಾನವಾದದ್ದರಲ್ಲಿದೆ. ಇನ್ನೊಂದು ಮಾದರಿ ಭಾವಪ್ರಧಾನವಾದದ್ದು, ಎಮೋಷನ್ಸ್.
ಮೂರನೆಯದು ಶೋಧನಾ ಪ್ರಧಾನವಾದದ್ದು ಅಂತ, ಒಂದು ಬಗೆಯ ಸರ್ಚ್, ಒಂದು ಹುಡುಕಾಟದ ಕಾವ್ಯ. ಹಾಗೂ ನಾಲ್ಕನೆಯ ಮಾದರಿಯನ್ನು ಅನುಭವ ಕಾವ್ಯ ಅಂಥೇಳಿ ಇಟ್ಟುಕೊಂಡು ಈ 4 ಕಾವ್ಯದ ಮಾದರಿಗಳಲ್ಲಿ ನಾವು ಒಟ್ಟು ಕಾವ್ಯ ಮತ್ತು ತಾತ್ವಿಕತೆಯ ಸಂಬಂಧದ ಯಾವುದೇ ಸ್ವರೂಪವನ್ನಾದರೂ ಈ 4ರಲ್ಲಿ ಎಲ್ಲೋ ಒಂದು ಕಡೆ ಅದು ಕೂತ್ಕೊಳ್ತದೆ. ಯಾವುದೇ ಗಿವನ್ ಪೋಯಮ್ ಈ 4 ಮಾಡೆಲ್ಗಳನ್ನು ಬಿಟ್ಟು ಇನ್ನೊಂದಿಲ್ಲ ಅನ್ನೋದು ಆ ಕಾಲದ ತೀರ್ಮಾನ. ನನಗೆ ಗೊತ್ತಿಲ್ಲ, ಇನ್ನು ಮುಂದೆ ಕೂಡ ಇದು ಅಧ್ಯಯನ ನಡೆಯಬೇಕಾದಂಥ ಜಾಗ. ಆಗ ನಾನು ಸಬ್ಮಿಟ್ ಮಾಡಿದ ನನ್ನ ಸಂಶೋಧನಾ ಪ್ರಬಂಧದ ಸಾರವನ್ನು ನಾನು ಹೇಳ್ಬೋದಾದರೆ, ಈ 4 ಮಾದರಿಗಳನ್ನು ಪ್ರಪೋಸ್ ಮಾಡಿ ಒಂದು 80 ಪದ್ಯಗಳನ್ನು ಪರೀಕ್ಷೆ ಮಾಡಿ ನೋಡಲಾಗಿದೆ. ಅದರಲ್ಲಿ 80 ಪದ್ಯಗಳನ್ನು ಈ ಮಾಡೆಲ್ನಲ್ಲಿ ಅದು ಕೂತ್ಕೊಳ್ತದ ಹೇಗೆ ಅಂತೇಳಿ. ಅಂದರೆ ಅರ್ಥಪ್ರಧಾನವಾದದ್ದು ಸಾಮಾನ್ಯವಾಗಿ ನಮ್ಮ ಕ್ಲಾಸಿಕಲ್ ಲಿಟ್ರೇಚರ್ ಆದರೆ, ಭಾವಪ್ರಧಾನವಾದದ್ದು ನಮ್ಮ ಭಾವಗೀತೆಗಳು ಮತ್ತು ಭಕ್ತಿಗೀತೆಗಳ ಮಾದರಿಗಳು ಕೂಡ ಇರ್ಬೋದು. ಶೋಧನಾ ಮಾರ್ಗದ ಕವಿತೆಗಳು ಬಹುಭಾಗ ನಮ್ಮ ಹೊಸ ಕಾಲದ ಹುಡುಕಾಟದ ಮತ್ತು ನಂಬಿಕೆಗಳಿಲ್ಲದಿದ್ದಾಗಲೂ ಹೊಸದಾದಂಥ ಏನೋ ಒಂದನ್ನು ಹುಡುಕುವಂಥದ್ದೊಂದು ಅಲ್ಲಿ ಶೋಧನೆಯೇ ಮುಖ್ಯವಾದದ್ದು. ಶೋಧನೆಯ ಪರಿಣಾಮ ಅಲ್ಲ, ಫಲಿತಾಂಶ ಅಲ್ಲ, ಶೋಧನಾ ಪ್ರಧಾನವಾದಂಥ ಕಾವ್ಯ. ಹಾಗೂ ಇವೆಲ್ಲ ಮಾದರಿಗಳನ್ನು ಒಳಗೊಳ್ಳುತ್ತಲೇ ಇದಕ್ಕಿಂತ ಭಿನ್ನವಾದದ್ದನ್ನು ಸೃಷ್ಟಿಸುವ ಅನುಭವದ ಒಂದು ಕಾವ್ಯ ಮಾದರಿ. ಕನ್ನಡದ ಒಟ್ಟು ಕಾವ್ಯದ ಚರ್ಚೆಯಲ್ಲಿ ನಮಗೆ ಈ 4 ಮಾದರಿಗಳು ಅಡಕವಾಗಿವೆ ಅಂಥೇಳಿ ನಮಗೆ ಅನ್ನಿಸ್ತದೆ. ಸೊ ನಿಮ್ಮ ಈ ಥೀಸಸನ್ನು ಸ್ವತಃ ನೀವೇ ಪ್ರಕಟ ಮಾಡಿದ್ರಿ. ಅದಕ್ಕಿಂತ ಮುಂಚೆ ನಿಮ್ಮ ಮೊದಲನೇ 2 ಕವನ ಸಂಕಲನಗಳು ಕೂಡ ನೀವೇ ಪ್ರಕಟಣೆಯ ಧೈರ್ಯ ಮಾಡಿದ್ರಿ. ಅದರ ಅನುಭವ, ಧೈರ್ಯ ಬಿಟ್ಟು ಬೇರೆ ಆಪ್ಷನ್ ಇರೋದಿಲ್ಲ ಶುರುವಿನಲ್ಲಿ. ಯಾಕೆಂದರೆ ಮೊದಲನೇದಾಗಿ ಕವಿತೆಯನ್ನು ಬರೆದು ಅದನ್ನು ಒಂದು ಪುಸ್ತಕ ಮಾಡ್ತೇನೆ ಅನ್ನೋವಾಗ ಇನ್ನೂ ಹೆಸರು ಗೊತ್ತಿಲ್ಲದೆ ಹೋದ ಹುಡುಗಂದು ಪಬ್ಲಿಷ್ ಮಾಡೋದಕ್ಕೆ ಯಾರೇ ಆದರೂ ಮುಂದೆ ಬರೋದು ಕಷ್ಟನೇ. ಇಷ್ಟಾಗಿ ನನ್ನ ಮೊದಲ ಸಂಕಲನವನ್ನು ನನ್ನ ಹಿರಿಯ ಪ್ರಿನ್ಸಿಪಾಲ್ ಒಬ್ಬರು ಪ್ರಕಟ ಮಾಡ್ತೇವೆ ಅಂತ ತೊಗೊಂಡಿದ್ದರು. ದುರ್ದೈವವಶಾತ್ ಅವರು ನಡುವೆ ಹೋಗಿಬಿಟ್ರು ಅವರು. ಹಾಗೆ ಅನಿವಾರ್ಯವಾಗಿ ನಾನು ಆ ಪುಸ್ತಕವನ್ನು ನಾನೇ ಪ್ರಕಾಶಕನಾಗಿ ಪ್ರಕಟಿಸಬೇಕಾಗಿ ಬಂತು. ಆಗ ನನಗನ್ನಿಸ್ತು ಪರವಾಗಿಲ್ಲ ಇದು. ಆಮೇಲೆ ಹಾಮಾನಾಯ್ಕರು ಆವಾಗ ಒಂದು ಮಾತು ಹೇಳಿದರು, ಅದನ್ನು ಹೇಳಬೇಕು. ಇಲ್ಲ, ನೀನು ಹಿಂಗೆ ಮಾಡಿದ್ದೆ ಒಳ್ಳೆಯದಾಯಿತು ಅಂತ ಹೇಳಿದರು. ನಾನು ಆ ಕಾಲಕ್ಕೆ ಅವರು ಸಿಕ್ಕಿದ್ರು, ಕವಿತೆ ನೀನೇ ಪಬ್ಲಿಷ್ ಮಾಡಿದೆಯಾ ಅಂದರು. ಹೌದು ಅಂತ ಹೇಳಿದೆ. ಒಳ್ಳೆಯದಾಯಿತು ಅಂತ ಹೇಳಿದರು. ಯಾಕೆ ಅಂತ ಕೇಳಿದೆ. ಇಲ್ಲ, ಕೆಲವು ಪುಸ್ತಕಗಳು ಖಂಡಿತ ನಿಂದು ಹೋಗ್ತವೆ, ಮಾರಾಟ ಆಗ್ತವೆ, ಲೈಬ್ರರಿಗೆ ಹೋಗ್ತದೆ, ಅದೆಲ್ಲ ಆಗ್ತದೆ. ಆಮೇಲೆ ಉಳಿದ ಪ್ರತಿಗಳೇನು ನಿನಗೆ ಖಂಡಿತ ನಷ್ಟ ಅಲ್ಲ, ನಿನ್ನ ಪುಸ್ತಕಗಳು ನಿನ್ನ ಮನೆಯಲ್ಲಿ ಇರ್ತವೆ ಅಂತ ಹೇಳಿದರು. ಅದು ನಿನ್ನ ಪುಸ್ತಕ, ಅದು ಸಂತೋಷಪಡು. ನಿನ್ನದು 600 ಪ್ರತಿ ನಿನ್ನ ಹತ್ರ ಇದ್ದರೆ ನಿನ್ನದು 600 ಪ್ರತಿ ನಿನ್ನ ಹತ್ರ ಇದೆ, ಅದು ನಿನ್ನ ಪದ್ಯಗಳು ಅಂಥೇಳಿ ಹೇಳಿದರು. ನನಗೆ ಹೌದಲ್ಲ ಅಂತ ಅನ್ನಿಸ್ತು. ಹಾಗೆ 2ನೇ ಸಂಕಲನನೂ ನಾನೇ ಮಾಡಿದೆ. ಆಮೇಲೆ ನಮ್ಮ ಗೆಳೆಯರು ಬೇರೆ ಪ್ರಕಾಶನಗಳ ಮೂಲಕ ಪುಸ್ತಕಗಳು ಬಂದವು. ಇಷ್ಟಾಗಿಯೂ ಸಂಶೋಧನಾ ಪ್ರಬಂಧ ಮಾತ್ರ ಇದು 3-4 ವರ್ಷ ನಾನು ತುಂಬ ಶ್ರಮವಹಿಸಿ ಮಾಡಿದ ಕೆಲಸದ ಫಲವನ್ನು ನಾನೇ ಕಾಣಬೇಕು ಅಂಥೇಳಿ ಅದನ್ನು ನಾನೇ ಪಬ್ಲಿಷ್ ಮಾಡಿದೆ. ಮತ್ತು ಆ ಫಲವನ್ನು ನಾನು ನನ್ನ ಮನೆಯಲ್ಲಿ ಕಾಣ್ತಾ ಇದ್ದೇನೆ. ಈಗಲೂ ಸಾಕಷ್ಟು ಕೃತಿಗಳು ನನ್ನ ಹತ್ರನೇ ಇವೆ. ಕನ್ನಡ ಕಾವ್ಯ ವರ್ತಮಾನದ ಕಾವ್ಯ ಮತ್ತು ವರ್ತಮಾನದಲ್ಲಿ ಇರುವ ವರ್ತಮಾನದ ಬಿಕ್ಕಟ್ಟನ್ನು ಈಗ ಎದುರಿಸುತ್ತಿರುವ ಕನ್ನಡ ಕಾವ್ಯ ಎದುರಿಸುತ್ತಿರುವ ಕನ್ನಡ ಸಂಸ್ಕೃತಿ ಎದುರಿಸುತ್ತಿರುವ ವರ್ತಮಾನದ ಬಿಕ್ಕಟ್ಟನ್ನು ಹೇಗೆ ನೋಡಲಿಕ್ಕೆ ಬಯಸ್ತದೆ ನೀವು? ಹಾಂ, ಕಾವ್ಯದ ಬಿಕ್ಕಟ್ಟಿನ ಈ ಪ್ರಶ್ನೆಯನ್ನು ಈ 2 ನೆಲೆಯಲ್ಲಿ ನೋಡೋದಾದರೆ, ಒಟ್ಟಾರೆಯಾಗಿ ಕಾವ್ಯ ತುಂಬ ಬಿಕ್ಕಟ್ಟಿನಲ್ಲಿದೆ. ಇದು ಒಂದು ಉತ್ತರ ನಾನು ಕೂಡ ಬಯಸುವಂಥದ್ದು. ಕಾವ್ಯ ವಿಮುಖಿಯಾಗಿ, ಸಾಹಿತ್ಯ ವಿಮುಖಿಯಾಗಿ ಎಲ್ಲವೂ ನಡೀತಾ ಇದೆ ಅಂತ ನಮ್ಮಂಥವರಿಗೆ ಅನೇಕ ಸಲ ಕಳವಳ ಹುಟ್ಟಿಸುವಂಥ ಕಾಲ ಇದು. ಅನೇಕ ಬಿಕ್ಕಟ್ಟುಗಳ ನಡುವೆ ನಾನು ಬರೆದದ್ದು ನಿಜಕ್ಕೂ ಇವತ್ತು ಕಾವ್ಯ ಅನ್ನುವಂಥದ್ದು ಓದುವ, ಪ್ರೀತಿಸುವ ಒಂದು ವಲಯ ಕನ್ನಡದಲ್ಲಿ ಉಳಿತಾ ಇದೆಯೋ ಅಥವಾ ಅದು ಶ್ರಿಂಕ್ ಆಗ್ತಾಯಿದೆ, ಚಿಕ್ಕದಾಗ್ತಾಯಿದೆ, ಇನ್ನು ಚಿಕ್ಕದಾಗ್ತಾ ಬರ್ತಾ ಇದೆಯೋ, ಕೆಲವೇ ತಜ್ಞರ ಅಥವಾ ಕೆಲವೇ ರಸಿಕರ ಪಾಲಿನ ಭಾಗ್ಯವಾಗಿ ಅದು
ಮುರುಟ್ಕೊಳ್ತಾ ಇದೆಯಾ ಅನ್ನೋವಂಥದ್ದು ಒಂದು ಪ್ರಶ್ನೆ. ಆದರೆ ನಾನು ಇವತ್ತು ನಿಮ್ಮ ಜೊತೆ ಬೆಳಗಿನಿಂದ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ನಡೆದ ಚಟುವಟಿಕೆಗಳನ್ನು ನೋಡಿದರೆ, ನೀವು ಹೇಳಿದಿರಿ ನಿಮ್ಮಲ್ಲಿ ಕವಿತೆಗಳನ್ನು ಪ್ರಸಾರ ಮಾಡ್ತಾ ಇರ್ತೀರಿ ಹಾಗೂ ಕೇಳುಗರು ನೋಡುಗರು ತುಂಬ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಒಂದು ಬಗೆಯಲ್ಲಿ ಇದು ನಾನು ನನ್ನೊಳಗೆ ತಪ್ಪಾಗಿ ಕಲ್ಪಿಸಿಕೊಂಡಂಥ ಸಂಗತಿ ಇರಬೇಕು. ನಿಜಕ್ಕೂ ಕವಿತೆ ಅನ್ನೋದು ಎಲ್ಲೋ ಒಂದು ಕಡೆ ಇವತ್ತಿಗೂ ಜನರಿಗೆ ಒಂದು ಅಗತ್ಯವಾಗಿ ಉಳಿದಿದೆ. ಅದು ಓದುವ ಜನಗಳು, ಕೇಳುವ ಜನಗಳು, ನೋಡುವ ಜನಗಳು ಇನ್ನು ಇದ್ದಾರೆ ಅನ್ನುವಂಥ ಅಶ್ಯೂರೆನ್ಸ್ ನನಗೆ ಎಲ್ಲೋ ಒಂದು ಕಡೆ ಕಾಣಿಸ್ತು. ಇದು ಹೀಗಾಗಿದ್ದರಂತೂ ತುಂಬ ಸಂತೋಷ. ಇದು ಕಾವ್ಯದ ಕುರಿತಾಗಿ ಇವತ್ತು ಒಟ್ಟಾರೆಯಾಗಿ ಹುಟ್ಟಿದಂಥ ಒಂದು ಭಾವನೆ. ಇನ್ನು ಕಾವ್ಯ ಎದುರಿಸ್ತಾ ಇರುವಂಥ ಬಿಕ್ಕಟ್ಟು ಅಂತ ನೆಲೆಯಲ್ಲಿ ನಾವು ನೋಡೋದಾದರೆ ಅದು ಕೂಡ ತೀರಾ ಚಿಕ್ಕದಾಗಿ ಏನೂ ಇಲ್ಲ. ಕಾವ್ಯ ಇವತ್ತು ಅನೇಕ ಕಾವ್ಯವಲ್ಲದ ಸಂಗತಿಗಳಿಂದ ನರಳುತ್ತಾ ಇದೆ. ಕಾವ್ಯದ ಮೇಲೆ ಅನೇಕ ಹಕ್ಕೊತ್ತಾಯಿಗಳನ್ನು ತರ್ತಾ ಇರುವ ಕಾಲ ಇದು. ಅನೇಕ ಸಂಗತಿಗಳಿಗೆ ಅದನ್ನು ಮಾಧ್ಯಮವಾಗಿ ಬಳಸಬೇಕು ಅನ್ನುವಂಥ ಒತ್ತಡಗಳು ಇರುವಂಥ ಕಾಲ ಇದು. ಇದನ್ನು ನಾವು ಹೇಗೆ ನಿರ್ವಚನ ಮಾಡಿಕೊಳ್ತೇವೆ ಅನ್ನೋದು ಕವಿಗಳು ತುಂಬ ವೈಯಕ್ತಿಕವಾಗಿ ರಿಸಾಲ್ವ್ ಮಾಡ್ಕೊಳ್ಳುವಂಥ ಪ್ರಶ್ನೆಯಾಗಿ ಉಳಿದಿದೆ. ಯಾಕೆಂದರೆ ಇವತ್ತು ಚಳುವಳಿಗಳಿಲ್ಲ. ಇವತ್ತು ಕನ್ನಡದಲ್ಲಿ ಯಾವುದೇ ಒಂದು ಪ್ರಧಾನವಾದಂಥ ಚಳುವಳಿ ಅಂತ ಈಗ ಉಳಿದಿಲ್ಲ. ಇಡೀ ಮಾಸನ್ನು ಹಿಡಿದಿಡುವಂಥದ್ದೊಂದು ಏಕ ಚಳುವಳಿ ಅನ್ನೋದು ಏನೂ ಇಲ್ಲ. ಹಾಗಾಗಿ ಅನೇಕ ಸಲ ಇದು ಬಹಳ ಸೂಕ್ಷ್ಮ ರೂಪದ ಅನೇಕ ಪ್ರಶ್ನೆಗಳನ್ನು ಇಟ್ಕೊಂಡಂಥ ಕಾಲ ಇದು. ಈ ಸಮಾಜ ಎಷ್ಟು ಒಡೆದು ಹೋಗಿದೆ ಅಂದರೆ ಅನೇಕ ಸಂಗತಿಗಳಲ್ಲಿ ನಂಗನ್ನಿಸ್ತಾ ಇದೆ ಇತ್ತೀಚೆಗೆ ಇದಕ್ಕೆ ಉತ್ತರ ನಾವು ಕಟ್ಟುವುದರ ಮುಖಾಂತರ ಕಟ್ಟಿಕೊಳ್ಬೇಕು ಅಂತೇಳಿ. ಕವಿತೆಗಳನ್ನು ನಾವು ಇವತ್ತು ಪುನಃ ಕಟ್ಟಬೇಕಾಗಿದೆ ಅಂತ ನನ್ನ ವಿಚಾರ. ಬದುಕು ಒಡೆತಾ ಇದೆ, ಅದಕ್ಕೆ ನಾನು ಕವಿತೆಯೇ ನನ್ನ ಎಲ್ಲವೂ ಅಂತ ತಿಳ್ಕೊಂಡವನು ತೋರಬಹುದಾದ ಪ್ರತಿಕ್ರಿಯೆ ಮತ್ತು ನೀಡಬಹುದಾದಂಥ ಪರಿಹಾರ ಏನು ಕೇಳಿದರೆ ತಿರುಗಾ ಇದನ್ನು ಕಟ್ಟಬೇಕಾಗಿದೆ ಅಂತ. ನನಗೆ ಕಟ್ಟೋದು ಬಹಳ ಮುಖ್ಯ ಅಂತ ಅನ್ನಿಸ್ತಾ ಇದೆ. ಕಾವ್ಯವು, ಇವತ್ತಿನ ಕಾವ್ಯವು, ಇವತ್ತಿನ ಸಮಸ್ಯೆಗಳು, ಇವತ್ತಿನ ವಿಘಟನೆಗಳು ಇವೆಲ್ಲವುಗಳನ್ನು ನೋಡುತ್ತಲೇ, ಇವೆಲ್ಲವುಗಳನ್ನು ಗ್ರಹಿಸುತ್ತಲೇ, ಅದಕ್ಕೆ ಸಾಲ್ಯೂಷನ್ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದೊಂದು ಪರಿಹಾರವನ್ನು ಕೂಡ ಹುಡುಕಬೇಕಾಗ್ತದೆ. ಅದರ ಒಟ್ಟು ಪ್ರಯಾಣದಲ್ಲಿ, ಅದರ ಒಟ್ಟು ದರ್ಶನದಲ್ಲಿ ಆ ಪರಿಹಾರವನ್ನು ಹುಡುಕುವ ಸಂಗತಿ ಕೂಡ ಎಲ್ಲೋ ಒಂದು ಕಡೆ ಸೂಕ್ಷ್ಮವಾಗಿ ಇದ್ದೇ ಇರ್ತದೆ. ಅದು ಕಟ್ಟುವ ಕಡೆ ಚಲಿಸುತ್ತಾ ಇರುವಂಥ ಕಾಲ ಅಂತ ನನ್ನ ಅಭಿಪ್ರಾಯ. ಕಟ್ಟಬೇಕಾಗಿದೆ ತಿರ್ಗಾ. ಈಗ ನಾಯಕನಿಲ್ಲದ, ಚಳುವಳಿಗಳಿಲ್ಲದ, ಗುರಿಗಳಿಲ್ಲದ ದಾರಿಗಳನ್ನು ಕಂಡುಕೊಳ್ಬೇಕಾದ ಕಾಲದಲ್ಲಿ ನಾಳಿನ ಕಾವ್ಯದ ಭವಿಷ್ಯ, ಆದರೆ ಅರವಿಂದರು ಬರೆಯುವಾಗ ಭವಿಷ್ಯದ ಕಾವ್ಯ ಅಂತ ಬರೆಯುವಾಗ, ಫ್ಯೂಚರ್ ಪೊಯಿಟ್ರಿ ಅಂತ ಬರೆಯುವಾಗ ಇದ್ದ ಕಾಲದಲ್ಲಿ ಇಲ್ಲ. ಈಗ ನಾವು ಆ್ಯಕ್ಚುಲಿ ಅಲ್ಲಿಂದ ತುಂಬ ದೂರ ಬಂದಿದ್ದೀವಿ. ಆರ್ಯ ಮಾಸಿಕೆನಲ್ಲಿ ಬರಿತಾ ಇದ್ದರು ಅವರು ಅದನ್ನು. ಬೇಂದ್ರೆಯವರು ತಮ್ಮ ಆರಂಭದ ದಿನಗಳಲ್ಲಿ ಅದನ್ನು ಓದಿದ್ರು ಅಂತ. ಆವತ್ತಿನ ಭವಿಷ್ಯದ ಕಾವ್ಯ ಗಮನದಲ್ಲಿ ಇಟ್ಕೊಂಡು ಇವತ್ತು ನೋಡೋದಾದ್ರೆ ನಾಳಿನ ಕಾವ್ಯ, ಕನ್ನಡ ಕಾವ್ಯ, ಕನ್ನಡ ಸಾಹಿತ್ಯ ಅನ್ನೋದು ಇದರ ಚಲನೆಯ ಮುಂಚಲನೆಯ ಸ್ವರೂಪ, ಮುಂಚಲನೆ ಅನ್ನೋದನ್ನು ಭಾಳ ಕಾನ್ಷಿಯಸ್ ಆಗಿ ಬಳಸ್ತಾ ಇರೋದು. ಮುಂಚಲನೆಯ ಸ್ವರೂಪ ಮುಂಚಲನೆಯ ರೀತಿಯಲ್ಲಿಯೇ ಇರ್ತದೆ, ಅಥವಾ ಇದಕ್ಕೆ ಒಂದು ಬ್ಯಾಗೇಜ್ ಇದೆ ಕನ್ನಡ ಕಾವ್ಯಕ್ಕೆ, ಒಂದು ಆ ಬ್ಯಾಗೇಜನ್ನು ಹೊತ್ಕೊಂಡು ಬಳಲ್ತಾ ಅಲ್ಲೇ ನಿಂತಿರ್ತದೆ. ಏನಾಗ್ಬೋದು ಅಂತ ಅನಿಸ್ತದೆ ನಾಳಿನ ಕಾವ್ಯದ ಬಗ್ಗೆ? ಒಂದು ಮುಖ್ಯವಾದ ಮಾತೇನು ಅಂತಂದರೆ, ಇದು ಸೃಜನಶೀಲತೆಯ ಬಗ್ಗೆ ಸಂಪೂರ್ಣ ವಿಶ್ವಾಸವನ್ನು ಇಟ್ಕೊಂಡು ಆಡುವಂಥ ಮಾತಿದು. ಬರೀ ಆಶಾವಾದದ ಮಾತಲ್ಲ. ಇಂಥ ಅನೇಕ ಸವಾಲುಗಳನ್ನು ಭಾಳ ಹಿಂದಿನಿಂದಲೂ ಅನೇಕ ರೀತಿಯಲ್ಲಿ ನಾವು ಎದುರಿಸ್ತಾ ಬಂದಿದ್ದೇವೆ. ಒಂದು ಮಾನವ ಜನಾಂಗ ಅಂತ ಇಟ್ಕೊಳ್ಳಿ, ಕವಿಗಳು ಅಂತ ಇಟ್ಕೊಳ್ಳಿ, ಯಾವುದೇ ಕಾಲಘಟ್ಟವು ಇಂಥ ಸಾವಿರ ಪರೀಕ್ಷೆಗಳನ್ನು, ಸಾವಿರ ಹೆಣಗಳನ್ನು ಹಾಕಿ ಉರುಳಿಸಿ ಒಂದು ರಾಜ್ಯ ನಿರ್ಮಾಣವಾದ ಹಾಗೆ ಅನೇಕ ಕವಿಗಳು
ಈ ಪ್ರಯಾಣದಲ್ಲಿ ಅಗಣ್ಯರಾಗಿಯೇ ಹೋಗಿಬಿಡ್ಬೋದು. ಆದರೆ ಮುಂದೊಂದು ಸಾಧ್ಯತೆ ಇದು ಹೇಗೆ ಅಂತಂದರೆ, ಪಂಪನಂಥ ಕವಿ ಕನ್ನಡದಲ್ಲಿ ಸುಮ್ಮನೆ ಉದ್ಭವಿಸಿಬಿಡಲಿಲ್ಲ ಅಂತೇಳಿ. ಪಂಪನಂಥ ಒಬ್ಬ ಕವಿ ಹುಟ್ಟುವಾಗ ಅವನ ಹಿಂದೆ 1000 ಕವಿಗಳಾಗಿ ಹೋಗಿರಬೇಕು. ಭಾಷೆ ಆ ಹದವನ್ನು ಪಡೆದುಕೊಳ್ಳಿಕ್ಕೆ, ಛಂದಸ್ಸು ಆ ಪಾಕವನ್ನು ಪಡೆದುಕೊಳ್ಳಿಕ್ಕೆ ಪಂಪನ ಹಿಂದೆ ಎಷ್ಟು ದೊಡ್ಡ ಕೆಲಸ ಆಗಿರಬೇಕು ಕನ್ನಡದಲ್ಲಿ. ಆದರೆ ಇವತ್ತು ನಾವು ಪಂಪನನ್ನು ಆದಿಕವಿ ಅಂತ ಹೇಳ್ತೀವಿ. ಪಂಪನಂಥ ಆದಿಕವಿಯನ್ನು ಸೃಷ್ಟಿಸುವ ಕನ್ನಡ ಕಾವ್ಯದ ಹಿಂದೆ ಕತ್ತಲೆಯಲ್ಲಿ ಇರುವಂಥ ಬಹಳ ದೊಡ್ಡದಾದಂಥ ಒಂದು ಕಾವ್ಯದ ನಿರ್ಮಾಣ ಆಗಿದೆ ಅಂತ. ಹೀಗೆ ನಾವು ತಕ್ಷಣದಲ್ಲಿ ಭವಿಷ್ಯವನ್ನು ಊಹಿಸುವುದು, ಕಲ್ಪಿಸುವುದು ಕಷ್ಟ. ಮತ್ತು ತಿರುವುಗಳು ಹಠಾತ್ತನೆ ಒದಗಿ ಬರ್ತವೆ. ಪ್ರಯಾಣವೇ ಮುಖ್ಯ ಅಂತ ನನಗನ್ನಿಸ್ತದೆ. ಹಾಗೆ ನಾವು ಕೂಡ ನಮ್ಮ ಪೆನ್ನುಗಳ ಮೇಲೆ, ನಮ್ಮ ಬರವಣಿಗೆಯ ಮೇಲೆ, ನಮ್ಮ ಕಾವ್ಯದ ಮೇಲೆ ವಿಶ್ವಾಸವನ್ನು ಇಟ್ಟು, ಇದು ಬೆಳಕಿನ ಪಥ, ಇದರಲ್ಲಿ ನಾವು ಮುನ್ನಡೆಯುವುದು ಗುರಿ ಅಂಥೇಳಿ ಮುನ್ನಡೆಯಬೇಕು. ಭವಿಷ್ಯವನ್ನು ಹೇಳುವುದು ಕಷ್ಟ. ಭವಿಷ್ಯದ ಬಗ್ಗೆ ಉತ್ಸಾಹಿಯಾಗಿದ್ದೇನೆ ನಾನು, ಮತ್ತು ಅದರ ಬಗ್ಗೆ ನಿರಾಶಾವಾದ ಇಲ್ಲ. ಆದರೆ ಯಾವ ಪಥವನ್ನು ಕಂಡುಕೊಳ್ತಿದೆ ಅನ್ನೋದು ನನ್ನದೇ ಕಾವ್ಯದ ಕುರಿತು ಕೇಳಿದರೆ ಕೂಡ ಗೊತ್ತಿಲ್ಲ. ಅದು ಶೋಧನೆಯ ಮಾರ್ಗವೇ. ಕಾವ್ಯದ 4 ಮಾಡೆಲ್ಗಳನ್ನು ನಿಮಗೆ ಹೇಳುವಾಗ ನಾನು ಬೀಳೋದು ಈ ಶೋಧನಾ ಮಾರ್ಗದಲ್ಲಿ. ಈ ಶೋಧನೆಯ ಮಾರ್ಗ ಇದು. ಈ ಶೋಧನೆಯ ಮಾರ್ಗದಲ್ಲಿ ಏನು ಪ್ರಾಪ್ತಿ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದನ್ನು ನಾವು ತೆರೆಯ ಮೇಲೆ ನಿರೀಕ್ಷಿಸಿ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಪ್ರಯಾಣದಲ್ಲಿಯೇ ಕಂಡುಕೊಳ್ಳಬೇಕಾದ, ಮತ್ತು ಪ್ರಯಾಣವೇ ನಾವು ಕಂಡುಕೊಳ್ಳಬೇಕಾದ ಸಂಗತಿ ಕೂಡ ಅನೇಕ ಸಲ ಆಗಿರುತ್ತೆ. ಅದನ್ನು ಸಾಧ್ಯತೆ ಇದೆ ಅಂತ. ಬೆಳಕಿನ ಪಥದೆಡೆಗೆ ಸಾಗುವ ಪ್ರಯಾಣವೇ ಮುಖ್ಯವಾದ ಕವಿತೆ. ಪ್ರಯಾಣದ ಅನುಭವವನ್ನು ದಾಖಲಿಸುವುದರ ಜೊತೆಗೆ ಆರಂಭದ ಮಾತುಗಳಲ್ಲಿ, ಆರಂಭದ ಸಂದರ್ಶನದ ಆರಂಭದಲ್ಲಿ ಹೇಳಿದ ಹಾಗೆ ನಡೀತಾ ಹೋದ ಹಾಗೆ ಮುಂದಿನ ದಾರಿ ಕೂಡ ಕಾಣಿಸ್ತಾ ಹೋಗ್ತದೆ. ಹಾಗಾಗಿ ಪ್ರಯಾಣ ಮತ್ತು ಯಾನ ಅನ್ನೋದು ನಿರಂತರವಾದದ್ದು ಮತ್ತು ಚಲನಶೀಲವಾದದ್ದು. ಈ ಚಲನಶೀಲವಾದ ಈ ಯಾನ, ಪ್ರಯಾಣ, ಕಾವ್ಯಯಾನ ಕೂಡ ಅನುಭವದ ಅರಿವನ್ನು ವಿಸ್ತರಿಸ್ತಾನೆ, ಒಂದು ಹೊಸ ಮಾದರಿಯನ್ನು ಸೃಷ್ಟಿಸಲಿಕ್ಕೂ ಅವಕಾಶ ಕೊಡುತ್ತದೆ. ಈ ಥರದ ಒಂದು ಕಾವ್ಯ ತಾತ್ವಿಕತೆ ಮತ್ತು ಅವರ ಕವಿತೆಯ ಜೊತೆಗಿನ ಒಡನಾಟದ ಬಗ್ಗೆ ಕೆಲವು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಚಿಂತಾಮಣಿ ಕೂಡ್ಲಿಕೆರೆಯವರನ್ನು ನಾನು ವಂದಿಸ್ತೇನೆ. ಅವರು ಇಲ್ಲಿ ಬಂದು ಇಷ್ಟೊತ್ತು ತಮ್ಮ ಅವಧಿಯನ್ನು ಕಾಲ ನೀಡಿದ್ದಕ್ಕೆ ಅವರನ್ನು ಕೃತಜ್ಞತೆಗಳನ್ನು ಹೇಳ್ತೇನೆ. ನಮಸ್ಕಾರ.